ನಮಸ್ಕಾರ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ವಿಜಯದಶಮಿಯ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜಯಂತಿ ಶುಭಾಶಯಗಳನ್ನು ಕೂಡ ಹೇಳ್ತಾ ಇದ್ದೀನಿ. ವಿಶ್ವವಿಖ್ಯಾತ ದಸರೆಯ ಜಂಬೂ ಸವಾರಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕೆಲವೇ ಕ್ಷಣಗಳು ಇದ್ದಾವೆ. ಹಾಗಾಗಿ ಇಡೀ ಜಗತ್ತು ಕಾಯ್ತಾ ಇರತಕ್ಕಂಥ ಆ ಕ್ಷಣಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ. ಈ ಎಲ್ಲ ವಿಶೇಷ ಸಂದರ್ಭಗಳನ್ನು ಹೊತ್ತಂಥ ವಿಶೇಷ ಸಂಚಿಕೆ ಹಲೋ ಗೆಳೆಯರೇ ನೇರ ಫೋನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಮಹಾತ್ಮ ಗಾಂಧೀಜಿಯವರು ಇವತ್ತು 156ನೇ ಜಯಂತಿ ಇದ್ದಾರೆ. ಹಾಗೆಯೇ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಗಾಂಧಿಯ ನಂತರ ಗಾಂಧಿಯಂತೆ ಬದುಕಬೇಕು ಅನ್ನುವಂಥ ಮಾರ್ಗವನ್ನು ತೋರಿಸ್ಕೊಟ್ಟಂಥವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಅವರ 121ನೇ ಜಯಂತಿ. ಬಹುತೇಕ ನಾವು ಮಾತಾಡುವಾಗ ಸ್ವಚ್ಛತೆಗಿಂತ ನನಗೆ ಸ್ವಾತಂತ್ರ್ಯ ಮುಖ್ಯ ಅಲ್ಲ ಅನ್ನುವಂಥ ಹೇಳಿದಂಥ ಏಕೈಕ ವ್ಯಕ್ತಿ, ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟಂಥ ಏಕೈಕ ಚೇತನ ಮಹಾತ್ಮ ಗಾಂಧೀಜಿಯವರು. ಸರಳ ಜೀವನ ಶಾಸ್ತ್ರೀಜಿಯವರ ಆದರ್ಶ. ಹಾಗಾಗಿ ಇಬ್ಬರು ಮಹಾನ್ ವ್ಯಕ್ತಿಗಳಿಗೆ, ಮೇರು ವ್ಯಕ್ತಿಗಳಿಗೆ ನಮಸ್ಕಾರಗಳನ್ನ ಹೇಳ್ತಾ, ಗಾಂಧಿ ಜಯಂತಿ ಅಂಗವಾಗಿ ನಾವಿವತ್ತು ಸ್ವಚ್ಛತಾ ಈ ಸೇವೆಯಲ್ಲಿ NGOಗಳ ಪಾತ್ರ ಏನು, ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ ಏನು ಅಂತ ಮಾತಾಡ್ತಾ ಇದ್ದೀವಿ. ಮಾತುಕತೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಡಾಕ್ಟರ್ ಹರೀಶ್ ಬಾಬು ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಹರೀಶ್ ಬಾಬು ಅವರು ಸ್ವಯಂ ಸೇವಾ ಸಂಸ್ಥಾ ಕ್ಷೇತ್ರಗಳಲ್ಲಿ ಸುಮಾರು 25 ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲದ ಸೇವೆಯಲ್ಲಿದ್ದಾರೆ. ಸಮುದಾಯದ ಅಥವಾ ಸ್ವಯಂ ಸೇವಾ ವ್ಯವಸ್ಥೆಯಲ್ಲಿನ ಅತ್ಯಂತ ತಳಮಟ್ಟದ ಸೇವೆಯಿಂದ ಹಿಡಿದು ಅಥವಾ ಹುದ್ದೆಯಿಂದ ಹಿಡಿದು ಇವತ್ತು ಮೈತ್ರಿ ಸರ್ವಸೇವಾ ಸಮಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳವರೆಗೆ ಇವರ ಪರಿಶ್ರಮ ಇದೆ, ಇವರ ನಡಿಗೆ ಇದೆ. ಅನೇಕ ಸ್ವಯಂ ಸೇವಾ ಸಂಸ್ಥೆಗಳು ಹಾಗೆ ಸರ್ಕಾರದ ವಿವಿಧ ಇಲಾಖೆಗಳ ಸಮಿತಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಗ್ಲೋಬಲ್ ಅಚೀವರ್ಸ್ ಅವಾರ್ಡನ್ನು ಇವರು ಪಡೆದಿದ್ದಾರೆ. ಅಷ್ಟೇ ಅಲ್ಲ, ನೈರ್ಮಲ್ಯ ರತ್ನ ಅನ್ನುವಂಥ ಪ್ರಶಸ್ತಿ ಏನು ಕೊಡ್ತಾರೆ ಅದಕ್ಕೆ ಮಾನದಂಡವನ್ನು ಏನು ಮಾಡ್ಬೋದು ಅಂತ ಹೇಳಿ ಆ ಸಮಿತಿ ಇದೆ, ಅದಕ್ಕೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಬನ್ನಿ ಮತ್ತಷ್ಟು ವಿವರಗಳನ್ನು ಮಧ್ಯದಲ್ಲಿ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮವನ್ನು ಶುರು ಮಾಡೋಣ. ಸ್ವಚ್ಛತಾ ಹಿ ಸೇವೆಯಲ್ಲಿ NGOಗಳ ಪಾತ್ರ ಏನು, ಗಾಂಧೀಜಿಯವರ ನೆನಪಿನೊಂದಿಗೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ವಯಂ ಸೇವಾ ಸಂಸ್ಥೆಗಳು ಅಂದ ಕೂಡಲೇ ಸರ್ಕಾರದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾ ರಂಗಗಳ ಜೊತೆಗೆ 5ನೇ ಅಂಗವಾಗಿ ಕೆಲಸ ಮಾಡ್ತಾ ಇದೆ ಸ್ವಯಂ ಸೇವಾ ಸಂಸ್ಥೆ ಅಂತ ಕೇಳಿದ್ದೇವೆ. ಎಸ್ ಸರ್, ನನಗೆ ಅದಕ್ಕೂ ಮೊದಲು ಗಾಂಧೀಜಿಯವ್ರನ್ನ ನೆನೆಸ್ಕೊಳ್ತಾ, ಶಾಸ್ತ್ರೀಜಿಯವ್ರನ್ನ ನೆನೆಸ್ಕೊಳ್ತಾ, ಯಾಕೆ ಈ ಸ್ವಚ್ಛತಾ ಈ ಸೇವೆಗೆ ಕನೆಕ್ಟ್ ಮಾಡ್ತೀವಿ ಸರ್? ಮೊದಲನೇದಾಗಿ ನಮಸ್ಕಾರ ಎಲ್ರಿಗೂ. ಗಾಂಧಿ ಜಯಂತಿ, ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜನ್ಮದಿನದ ಶುಭಾಶಯಗಳು ಹಾಗೂ ನಾಡ ಹಬ್ಬ ದಸರಾ ಮತ್ತು ವಿಜಯದಶಮಿಯ ಶುಭಾಶಯಗಳು. ಬಹಳ ಅತ್ಯಂತ ಸಿಂಬಾಲಿಕ್ ಡೇ, ಸಾಂಕೇತಿಕವಾದಂಥ ಒಂದು ಸಂದರ್ಭದಲ್ಲಿ, ಕ್ಷಣದಲ್ಲಿ ನಾವು ಇವತ್ತು ಕೂತಿದ್ದೀವಿ. ಯಾಕಂದರೆ ಗಾಂಧೀಜಿಯವರ ಜೀವನ ಯಾವತ್ತು ಸ್ವಚ್ಛತೆ ಮತ್ತು ಸ್ವರಾಜ್ಯ, ಅದು ಒಂದೇ ನಾಣ್ಯದ 2 ಮುಖ ಅಂತ ಹೇಳ್ಬಿಟ್ಟು ಅವ್ರು ನೋಡ್ತಾ ಇದ್ರು. ಅವರ ಜೀವನದುದ್ದಕ್ಕೂ ಸ್ವಚ್ಛತೆಗೆ ಕೊಟ್ಟಂಥ ಮಹತ್ವ ಬಹುಶಃ ಬೇರೆ ಎಲ್ಲೂ ನಾವು ನೋಡೋದಕ್ಕೆ ಸಾಧ್ಯತೆ ಇಲ್ಲ. ಅವರು ನಮ್ದಂಥದ್ದೇನು ಅಂತಂದರೆ, ಎಲ್ಲಿ ಸ್ವಚ್ಛತೆ ಇರುತ್ತೆ, ಎಲ್ಲಿ ಅನೈರ್ಮಲ್ಯವನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ, ಆ ಅನೈರ್ಮಲ್ಯವನ್ನು ಕಡಿಮೆ ಮಾಡೋದ್ರ ಮುಖಾಂತರ ರೋಗಗ್ರಸ್ತ ಸಮಾಜವನ್ನು ಕಡಿಮೆ ಮಾಡಬೇಕು, ಅದರ ಮುಖಾಂತರ ಅಭಿವೃದ್ಧಿ ಮತ್ತು ದೇಶದ ಅಭಿವೃದ್ಧಿಯನ್ನು ನೋಡಬೇಕು ಅನ್ನೋಂಥದ್ದು ಅವರ ಒಂದು ಸಿದ್ಧಾಂತ ಆಗಿತ್ತು. ಹಾಗೆಯೇ ಅವರು ಸ್ವಚ್ಛತೆಗೆ ಕೊಡ್ತಾ ಇದ್ದಂಥ ಒತ್ತನ್ನು ಒತ್ತಾಯಪೂರ್ವಕವಾಗಿ ಏನು ಮಾಡ್ತಾ ಇರಲಿಲ್ಲ, ಅಥವಾ ಬೇರೆಯವ್ರಿಗೆ ಯಾರಿಗೂ ಹೇಳಿ ನೀವು ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾ ಇರಲಿಲ್ಲ. ಸ್ವತಃ ಅವರೇನೇನೇ ಈ ಒಂದು ಸ್ವಚ್ಛತೆಯಲ್ಲಿ ಪಾಲ್ಗೊಂಡು ಅವರು ನಿದರ್ಶನ ಮತ್ತು ಮಾರ್ಗದರ್ಶಕರಾಗಿ ಕೆಲಸ ಮಾಡಿದ್ರು. ಬಹಳ ಮುಖ್ಯವಾಗಿ ಅವರ ವಿದ್ಯಾರ್ಥಿ ದೆಸೆಯಿಂದ ಹಿಡಿದು ಅಥವಾ ಅವರ ದಕ್ಷಿಣ ಆಫ್ರಿಕಾದಲ್ಲಿ ಅವರು ಇದ್ದಂಥ ಸಂದರ್ಭದಲ್ಲೂ ಸಹ ಅವರ ಕೆಲಸವನ್ನು ಅವರೇ ಮಾಡ್ಕೋಬೇಕು. ಮತ್ತು ಅವರು ಆಶ್ರಮ ಕಟ್ಟಂಥ ಸಂದರ್ಭದಲ್ಲಿ ಬಹಳ ಕಟ್ಟುನಿಟ್ಟಿನ ಒಂದು ಪರಿಕ್ರಮ ಏನಿತ್ತು ಅಂತಂದರೆ, ಎಲ್ಲರೂ ಅವರವರ ಕೆಲಸಗಳನ್ನ ಅವರೇ ಮಾಡಬೇಕು ಅನ್ನೋ ಅಂಥದ್ದು ಅವರ ಒಂದು ಮೂಲ ನಿಲುವು ಮತ್ತು ಮೂಲ ಸಿದ್ಧಾಂತ. ಮತ್ತು ಅವರ ಜೀವನ ಹೇಗಿತ್ತು ಅಂತಂದರೆ, ಸಮಾಜದ ಕಟ್ಟಕಡೆಯ ಪ್ರಜೆ ಏನಿದ್ದಾರೆ ಅವ್ರ ಜೊತೆಯಲ್ಲಿ ನಾನು ಅವರ ಒಂದು ಕಷ್ಟಗಳನ್ನ ನೋಡಬೇಕು, ಮತ್ತು ಅವರ ಕಷ್ಟದ ಜೊತೆಯಲ್ಲಿ ನಾನು ಭಾಗಿಯಾಗಬೇಕು. ಈ ಸಮಾಜದ ಈ ಶ್ರೇಣೀಕೃತ ವ್ಯವಸ್ಥೆ ಏನಿದೆ, ಆ ಶ್ರೇಣೀಕೃತ ವ್ಯವಸ್ಥೆಯನ್ನು ಬದಲಾಯಿಸಬೇಕು. ಯಾರು ಮೇಲಲ್ಲ, ಯಾರು ಕೀಳಲ್ಲ. ಶೌಚಾಲಯಗಳಿರ್ಬೋದು, ಅಥವಾ ಸ್ವಚ್ಛತೆ ಇರ್ಬೋದು, ಅಥವಾ
ಈ ಒಂದು ನಮ್ಮ ತ್ಯಾಜ್ಯ ಅಂತ ಏನು ಹೇಳ್ತೀವಿ ಅದನ್ನ ಆ ವ್ಯವಸ್ಥೆಯನ್ನ ನಾವೇ ಸರಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದನ್ನ ತಾವಾಗೆ ಮಾಡಿ ತೋರಿಸ್ತಂತ ಒಬ್ಬ ಧೀಮಂತ ನಾಯಕ. ಹಾಗಾಗಿ ಅವ್ರಿಗೆ ನಾವು ಈ ಒಂದು ಸ್ವಚ್ಛತೆಯ ರಾಯಭಾರಿ ಅಥವಾ ಐಕಾನ್ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಸಾಧ್ಯತೆ ಆಗುತ್ತೆ. ಸ್ವಚ್ಛ ಭಾರತದ ಪರಿಕಲ್ಪನೆಯನ್ನು ಮಹಾತ್ಮ ಗಾಂಧೀಜಿಯವರ ಜೊತೆ ಲಿಂಕ್ ಮಾಡಿ ಈ ರಾಷ್ಟ್ರಕ್ಕೆ ಘೋಷಣೆ ಮಾಡಿದಂಥ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಆ ಪರಿಕಲ್ಪನೆಗೆ ಗಾಂಧೀಜಿಯವ್ರನ್ನೇ ರಾಯಭಾರಿ ತಾವು ಹೇಳಿದಾಗ ಐಕಾನ್ ಆಗಿ ಇಟ್ಕೊಂಡಿರ್ತಕ್ಕಂಥದ್ದು ಕೂಡ. ಅವರು ಸ್ವತಃ ಬೇರೆಯವರ ಟಾಯ್ಲೆಟನ್ನು ಕ್ಲೀನ್ ಮಾಡಿ ಬೀದಿಗಳನ್ನು ಚಂಪಾರಣ್ಯದಲ್ಲಿ ಇದು ಸ್ವತಃ ಇದೊಂದು ಏನು ಚಿತ್ರ ಅಲ್ಲ ಸರ್, ಇದು ಮಾಡ್ತಾ ಇದ್ದಂಥ ನಿಜವಾದಂಥ ಸಂದರ್ಭ ಅದು, ಕಾರ್ಯ ಅದು. ಯಾರಿಗೆ ಶೌಚವನ್ನು ತೊಳೆಯಲ್ಲ ಅಂತ ಹೇಳಿದಾಗ ಹಂಗಾರೆ ಇಲ್ಲಿರಕ್ಕೆ ನೀನು ಯೋಗ್ಯ ಅಲ್ಲ ನಡಿ ವಾಪಸ್ ಅಂತ ಹೇಳದಂತ ಅಂದ್ರೆ ಎಷ್ಟರ ಮಟ್ಟಿಗೆ ಅದಕ್ಕೆ ಆದ್ಯತೆ ಕೊಟ್ಟಿದ್ರು ಅಂತ. ಸರ್, ಅದಾದ ನಂತರ ಸ್ವಚ್ಛ ಭಾರತ ಪರಿಕಲ್ಪನೆ ಬಂತು, ಗಾಂಧೀಜಿಯವ್ರನ್ನೇ ನಾವು ಆಧಾರವಾಗಿ ಇಟ್ಕೊಂಡ್ವಿ. ಈ ಸ್ವಚ್ಛ ಭಾರತ ಪರಿಕಲ್ಪನೆ ಬಗ್ಗೆ ಸರ್, ಸ್ವಚ್ಛ ಭಾರತ ಯೋಜನೆ ಪ್ರಾರಂಭ ಆಗಿದ್ದು 2014ರಲ್ಲಿ. 2020ರವರೆಗೂ ಅದು ಮೊದಲನೇ ಭಾಗವಾಗಿ, 2020 ನಂತರ ಈಗ ಎರಡನೇ ಭಾಗವಾಗಿ ಸ್ವಚ್ಛ ಭಾರತ್ ಮಿಷನ್ ಇವತ್ತು ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ. ಕಾರ್ಯಕ್ರಮದ ಬಹುಮುಖ್ಯವಾದಂಥ ಉದ್ದೇಶ ಒಂದು, ಇಡೀ ದೇಶದಲ್ಲಿರೋಂಥ ಎಲ್ಲ ಗ್ರಾಮೀಣ ಕುಟುಂಬಗಳಿಗೆ ಶೌಚಾಲಯಗಳಿರಬೇಕು ಮತ್ತು ಶೌಚಾಲಯಗಳು ಬಳಕೆಯಲ್ಲಿರಬೇಕು, ಪ್ರತಿಯೊಬ್ಬರೂ ಬಳಸಬೇಕು. ಗಾಂಧೀಜಿಯವರ ಆಶಯನೂ ಹಾಗೆ ಇದ್ದಿದ್ದು. ಯಾಕಂದರೆ ಎಲ್ಲಿ ಈ ಒಂದು ಅನೈರ್ಮಲ್ಯತೆ ಇರುತ್ತೆ ಅಲ್ಲಿ ರೋಗ ಜಾಸ್ತಿ ಆಗುತ್ತೆ ಅನ್ನೋಂಥದ್ದು. ಈಗ ನಮಗೆ WHO ಒಂದು ವರದಿ ಕೊಡ್ತು, 80% ರೋಗಗಳು ಬರೋ ಅಂಥದ್ದು ಅಶುದ್ಧ ನೀರು, ಅನೈರ್ಮಲ್ಯ ಮತ್ತು ಅಶುಚಿತ್ವ. ನಾವು ಶುಚಿತ್ವದ ಪರಿಪಾಠಗಳನ್ನ ಸರಿಯಾಗಿ ಮಾಡ್ಕೊಳ್ಳೋದೇ ಇಲ್ಲ ಅಂದಾಗ ನಮಗೆ 80% ರೋಗಗಳು ಬರುತ್ತೆ. ಅಂದರೆ ರೋಗಗಳ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಯಾವಾಗ ಈ ರೋಗಗಳ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ತೀವಿ, ನಾವು ಸದೃಢವಾದಂಥ ಒಂದು ದೇಶ ಕಟ್ಟೋದಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋ ಒಂದು ಪರಿಕಲ್ಪನೆ. ಹಾಗಾಗಿನೇ ಈ ಸ್ವಚ್ಛ ಭಾರತ್ ಮಿಷನ್ನ ಮೂಲ ಉದ್ದೇಶ ಶುಚಿತ್ವದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು, ಎಲ್ಲರೂ ಶುಚಿತ್ವವನ್ನು ಪಾಲಿಸಬೇಕು ಅನ್ನೋ ಅಂಥದ್ದು ಮೊದಲನೇ ಒಂದು ಆಶಯ. ಎರಡನೇದು, ಬರೀ ಶೌಚಾಲಯಗಳನ್ನ ಕಟ್ಟೋದಲ್ಲ, ಶೌಚಾಲಯಗಳನ್ನ ಬಳಕೆ ಮಾಡಬೇಕು ಮತ್ತು ಇತರರಿಗೂ ಅದನ್ನು ಪ್ರೇರೇಪಣೆ ಕೊಡಬೇಕು ಅನ್ನೋ ಅಂಥದ್ದು. ಇನ್ನು ಶಾಲೆ ಇರ್ಬೋದು, ಅಂಗನವಾಡಿ ಇರ್ಬೋದು, ಅಥವಾ ಎಲ್ಲೆಲ್ಲಿ ಈ ಒಂದು ಸಮುದಾಯಗಳಿದ್ದಾವೆ ಎಲ್ಲ ಸಮುದಾಯಗಳಿಗೂ ನಿಲ್ಕೋ ನಿಟ್ಟಿನಲ್ಲಿ ಶೌಚಾಲಯಗಳಿರಬೇಕು ಮತ್ತು ಬಳಸಬೇಕು ಅನ್ನೋ ಅಂಥದ್ದು. ಇನ್ನು ಮೂರನೇ ಬಹುಮುಖ್ಯವಾಗಿರೋ ಅಂಥದ್ದು ಈ ಒಂದು ವಿಜುವಲ್ ಕ್ಲೀನ್ಲಿನೆಸ್ ಅಂತ ನಾವೇನು ಹೇಳ್ತೀವಿ, ಭಾಳ ಮುಖ್ಯವಾಗಿ ತ್ಯಾಜ್ಯ ನಿರ್ವಹಣೆ, ಈ ಒಂದು ಘನತ್ಯಾಜ್ಯ ನಿರ್ವಹಣೆ ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆಯಲ್ಲಿ ಸುಧಾರಣೆ ಬರಬೇಕು. ಎಲ್ಲಂದರಲ್ಲಿ ನಾವು ತ್ಯಾಜ್ಯವನ್ನು ಮಲಿನ ಮಾಡೋದ್ರ ಮುಖಾಂತರ ಆ ಮಲಿನತೆಯಿಂದ ನಮ್ಮ ಪರಿಸರ ಮತ್ತು ನಮ್ಮ ನೀರಿನ ಮೂಲಗಳನ್ನ ನಾವು ಸಂಪೂರ್ಣವಾಗಿ ಹಾಳು ಮಾಡೋದ್ರ ಮುಖಾಂತರ ಎಲ್ಲೋ ಒಂದು ಕಡೆ ನಾವು ರೋಗಗ್ರಸ್ತ ಸಮಾಜಕ್ಕೆ ನಾವು ನಾಂದಿ ಆಗ್ತೀವಿ. ಹಾಗಾಗಿ ಅದನ್ನು ತಪ್ಪಿಸಬೇಕು ಅನ್ನೋ ಅಂಥದ್ದು ಇದರ ಒಂದು ಪರಿಕ್ರಮ. ಇನ್ನು ಕೊನೆಯದಾಗಿ ಇರೋ ಅಂಥದ್ದು ನಮ್ಮ ಅಭ್ಯಾಸಗಳಲ್ಲಿ ಬದಲಾವಣೆಗಳನ್ನ ತರಬೇಕು. ಅಂದರೆ ಇಂಪ್ರೂವ್ಡ್ ಬಿಹೇವಿಯರ್ ಪ್ರಾಕ್ಟೀಸಸ್ನ ನಾವು ನೋಡಬೇಕು. ಪ್ರತಿಯೊಬ್ಬರಲ್ಲೂ ಒಂದು ಸಣ್ಣ ಸಣ್ಣ ಪ್ರಯತ್ನಗಳನ್ನ ಮಾಡೋದ್ರ ಮುಖಾಂತರ ಬಹುಶಃ ನಾವು ನಮ್ಮ ಮನೆ, ನಮ್ಮ ಗ್ರಾಮ, ನಮ್ಮ ದೇಶ ಹೇಗೆ ಸ್ವಚ್ಛವಾಗಿರೋದಕ್ಕೆ ಸಾಧ್ಯತೆಯನ್ನು ಅಂತ ಒಂದು ಸಂಪೂರ್ಣವಾದಂಥ ಮಾಹಿತಿಗಳನ್ನ ಸ್ವಚ್ಛ ಭಾರತ್ ಮಿಷನ್ ಅಡಿನಲ್ಲಿ ತರೋದಕ್ಕೆ ಸಾಧ್ಯತೆ ಆಯಿತು. ಮತ್ತು ಅದು ಬಹಳ ಕ್ಯಾಂಪೇನ್ ಮೋಡಲ್ಲಿ ಚಳುವಳಿಯಾಗಿ ಇಡೀ ದೇಶಾದ್ಯಂತ ಕೆಲಸ ಮಾಡೋದಕ್ಕೆ ಸಾಧ್ಯತೆ ಆಯಿತು. ನಾವು 2014ರಿಂದ 2025ರ ಈ ಒಂದು ಅಂತರವನ್ನು ನೋಡಿದಾಗ ನಾವು ಎಲ್ಲೋ ಒಂದು ಕಡೆ 10ರಿಂದ 12% ನಮ್ಮ ಒಂದು ಪ್ರೋಗ್ರೆಸ್ ಇದ್ದವರು ಇವತ್ತು ಅಟ್ಲೀಸ್ಟ್ ನಾವು 100% ಪ್ರೋಗ್ರೆಸ್ಗೆ ನಾವು ಒಂದು ನಿಂತಿದ್ದೀವಿ ಅಂತಂದರೆ ಅದರ ಒಂದು ತೀವ್ರತೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ ಸರ್. ಜನರ ಮನೋಭಾವವನ್ನು ಅಥವಾ ಅಭ್ಯಾಸವನ್ನು ತಿದ್ದುಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗ್ತಲ್ಲ. ನಿಜವಾಗ್ಲೂ ಒಂದು ತಾವು ಪ್ರಸ್ತಾಪ ಮಾಡ್ತಾ WHO ಹೇಳಿದಂಥ ಹೇಳಿಕೆಯನ್ನು ಹೇಳಿದ್ರಿ, ಯಾವ ರಾಷ್ಟ್ರದಲ್ಲಿ ಸ್ವಚ್ಛತೆ ನೈರ್ಮಲ್ಯ ಚೆನ್ನಾಗಿರುತ್ತೋ ಆ ರಾಷ್ಟ್ರದ ಅಭಿವೃದ್ಧಿಗೆ ಖರ್ಚು ಮಾಡ್ತಕ್ಕಂಥ ಹಣ ಬೇರೆ ಅಭಿವೃದ್ಧಿಗೆ ಆಗುತ್ತೆ. ಇಲ್ಲ ಅಂತಂದ್ರೆ ರೋಗ ರುಜಿನಗಳಿಂದ ಜನರನ್ನ ರಕ್ಷಣೆ ಮಾಡೋದಕ್ಕೆ ನಮ್ಮ ಹಣ ಖರ್ಚಾಗುತ್ತೆ. ಅಷ್ಟೇ ಏಕೆ ಸರ್, ಒಂದು ಮನೆ ತಗೊಂಡ್ರೆ ಮನೆಯಲ್ಲಿ ಸ್ವಚ್ಛತೆ ಇಲ್ಲ ಅಂತಂದ್ರೆ ಬಹುತೇಕ ನಾವು ದುಡ್ದಂತ ಅಥವಾ ನಮ್ಮ ಹತ್ರ ಇರತಕ್ಕಂಥ ಹಣದ ಸಂಪನ್ಮೂಲ ಎಲ್ಲ ಕಾಯಿಲೆಗೆ ಖರ್ಚಾಗುತ್ತೆ, ಹಸಿ ಮಾಡ್ಕೊಳ್ಳೋಕೆ ಖರ್ಚಾಗುತ್ತೆ. ಹಾಗೆ ಒಂದು ದೇಶದ ಸ್ಥಿತಿಯನ್ನು ತಗೊಂಡಾಗ ಎಷ್ಟರ ಮಟ್ಟಿಗೆ ಅದರ ಒಂದು ಸಂಚಲನ ಆಗಿದೆ ಅಂತ ಅಂದ್ರೆ ನಿಜವಾಗ್ಲೂ ಊಹೆಗೂ ನಿಲ್ಕದ್ದು. ವಿಶೇಷವಾಗಿ ಗ್ರಾಮೀಣ 1 ಮತ್ತು 2ನೇ ಆದ್ಯತೆಯಲ್ಲೂ ಕೂಡ ಗ್ರಾಮಗಳನ್ನೇ ತಗೊಂಡ್ರು. ಯಾಕೆ ಸರ್? ಸರ್, ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಸೌಲಭ್ಯಗಳ ಅವಕಾಶಗಳು ಕಡಿಮೆ ಇದೆ, ವಂಚಿತರಾಗಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಮ್ಮಲ್ಲಿ ಈಗ ಗ್ರಾಮೀಣ ಭಾಗಗಳು
ನಗರಕ್ಕೆ ಮತ್ತು ವ್ಯವಸ್ಥೆಗಳಿಗೆ ಬಹುದೂರ ಇರೋದ್ರಿಂದ ಅಥವಾ ಅದು ಒಂದು ಏನು ಅವಕಾಶಗಳಿಂದ ವಂಚಿತರಾಗಿರೋ ಅಂಥ ಸಮುದಾಯಗಳು ಹೆಚ್ಚಿರೋದ್ರಿಂದ ಅಲ್ಲಿ ಫೋಕಸ್ ಮಾಡಬೇಕು, ಅಲ್ಲಿ ಕೇಂದ್ರೀಕೃತವಾಗಬೇಕು. ಮತ್ತು ಗ್ರಾಮಗಳಲ್ಲಿ ಏನಾಗಿದೆ ಅಂತಂದರೆ ಇವತ್ತಿಗೂ ನಮಗೆ ಸ್ವಚ್ಛತೆ ಮತ್ತು ಶುಚಿತ್ವಕ್ಕೆ ಮೊದಲನೇ ಆದ್ಯತೆ ಅನ್ನೋದೇ ಇಲ್ಲ. ನಮಗೆ ಪ್ರಯಾರಿಟಿ ಅಂತ ಮಾತಾಡುವಾಗ ನಮ್ಮ ಪ್ರಯಾರಿಟಿ ಸ್ವಚ್ಛತೆ ಅನ್ನೋದು ಬರಲ್ಲ. ಅಲ್ಲಿ ಪ್ರಯಾರಿಟಿ ಏನು ಅಂತಂದರೆ ನಮಗೆ ಉದ್ಯೋಗ ಬೇಕು, ಆದಾಯ ಬೇಕು, ಅಭಿವೃದ್ಧಿ, ರಸ್ತೆ ಬೇಕು, ಶಿಕ್ಷಣ ಬೇಕು, ಇದ್ರ ಬಗ್ಗೆ ಆದ್ಯತೆ ಇರುತ್ತೆ. ಆದರೆ ನಮ್ಮ ಆದ್ಯತೆಗಳು ನೋಡುವಾಗ ಎಲ್ಲೋ ಒಂದು ಕಡೆ ಸ್ವಚ್ಛತೆಯು ಅಭಿವೃದ್ಧಿಯಷ್ಟೇ ಆದ್ಯತೆ ಅನ್ನೋ ಒಂದು ಭಾವನೆ ಕಡಿಮೆ ಇದೆ, ಅಲ್ಲಿ ಕಡಿಮೆ ಇದೆ. ಸ್ವಚ್ಛತೆಯು ಅಭಿವೃದ್ಧಿಯಷ್ಟೇ ಮುಖ್ಯ. ಖಂಡಿತ ಖಂಡಿತ. ಹಾಗಾಗಿ ಗ್ರಾಮೀಣ ಪ್ರದೇಶಗಳಿಗೆ ಇದನ್ನ ಒತ್ತನ್ನು ಕೊಡಬೇಕು, ಅವರಿಗೆ ತಿಳುವಳಿಕೆಗಳನ್ನ ಕೊಡಬೇಕು. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೋ ಬಾರಿ ಏನಾಗಿದೆ, ಅವರ ಮೂಢನಂಬಿಕೆ ಅಥವಾ ಅವರ ಒಂದು ಸಾಂಪ್ರದಾಯಿಕ ಮನೋವೃತ್ತಿನಲ್ಲಿ ಬೆಳೆದು ಬಂದಿರೋದ್ರಿಂದ ಅವ್ರಿಗೆ ಸ್ವಚ್ಛತೆ ಅಂತಂದ್ರೆ ಏನು ವಿಶೇಷ ಅನ್ಸೋದಿಲ್ಲ. ಸೊ ಹಿಂದೆ ಅವರು ಹೀಗೆ ಇದ್ರು, ಹಿಂದೆ ನಮ್ಮ ತಾತ ಹೀಗೆ ಇದ್ರು, ಮುತ್ತಾತ ಹೀಗೆ ಇದ್ರು, ನಾನು ಹೀಗೆ ಇದ್ದೀನಿ ಅನ್ನೋ ಒಂದು ಭಾವನೆ ಇದೆ. ಬಯಲಿಗೆ ಹೋಗೋದೇ ನನಗೆ ಬಹಳ ಖುಷಿ ಸೊ ಹಾಗೆ ಅಂದ್ರೆ ಹಿಂದೆ ಇದ್ದಂತ ವಿಧಾನ ಇವತ್ತಿಲ್ಲ, ಹಿಂದಿನ ಪದ್ಧತಿಗಳು ಇವತ್ತಿಲ್ಲ ಅನ್ನೋಂಥದ್ದನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಎಲ್ಲೋ ಒಂದು ಕಡೆ ಇವತ್ತು ನಾನು ಆಗಲೇ ಹೇಳ್ದಂಗೆ ನಮ್ಮ ಸ್ವಚ್ಛತೆ ಮತ್ತು ನಮ್ಮ ಪರಿಕ್ರಮಗಳನ್ನ ವ್ಯವಸ್ಥಿತವಾಗಿ ನಾವು ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ರೋಗಗ್ರಸ್ತ ಸಮಾಜದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಗಾಂಧೀಜಿ ಹೇಳ್ತಾ ಇದ್ರು ಯಾವಾಗಲೂ ಮನಸ್ಸು, ಮನೆ, ಬೀದಿ, ಪರಿಸರ, ಆತ್ಮಶುದ್ಧಿ ಅಂತ. ಸೊ ಹಾಗಾಗಿ ನಾವೆಲ್ಲೋ ಒಂದು ಕಡೆ ನಾವು ಇವೆಲ್ಲವುಗಳ ಬಗ್ಗೆ ಗಮನ ಕೊಟ್ಟಾಗ ಮಾತ್ರ ನಮ್ಮನ್ನು ನಾವು ರಕ್ಷಿಸ್ಕೊಳೋದಕ್ಕೆ ಸಾಧ್ಯತೆ ಆಗುತ್ತೆ, ನಮ್ಮ ನೆರೆಹೊರೆ ಅಥವಾ ನಮ್ಮ ಕುಟುಂಬ ಅಥವಾ ನಮ್ಮ ಸಮಾಜನ ನಾವು ರಕ್ಷಿಸ್ಕೊಳೋದಕ್ಕೆ ಸಾಧ್ಯತೆ ಆಗುತ್ತೆ. ಇದ್ರ ಬಗ್ಗೆ ಏನಾಗಿದೆ, ಬಹಳ ಕಪೋಕಲ್ಪಿತ ಅಥವಾ ಇದ್ರ ಬಗ್ಗೆ ಮಾತಾಡಕ್ಕೆ ಹೋದಾಗ ಕೆಲವರಿಗೆ ಇವ್ರಿಗೇನು ಬೇರೆ ಕೆಲಸ ಇಲ್ಲ, ಏನು ಮಾತಾಡ್ತಾರೆ ಅನ್ನೋ ಅಂತ ಒಂದು ತಾಶ್ಚಾರ ಭಾವ ಬರುತ್ತೆ. ಆದರೆ ಎಲ್ಲೋ ಒಂದು ಕಡೆ ನಾವು ನೋಡಬೇಕಾಗಿದೆ, ನಮ್ಮ ರೋಗಗಳ ಪ್ರಮಾಣ ಕಡಿಮೆ ಮಾಡಬೇಕು ಅಂತಂದರೆ ನಾವು ಸರಿಯಾದ ರೀತಿಯಲ್ಲಿ ಸಾಬೂನು ಹಾಕಿ ಕೆಲವು ಸಂದರ್ಭಗಳಲ್ಲಿ ಕೈ ತೊಳೆಯೋದ್ರ ಮುಖಾಂತರ ಎಷ್ಟೋ ರೋಗಗಳನ್ನು ನಾವು ಕಡಿಮೆ ಮಾಡೋದಕ್ಕೆ ಸಾಧ್ಯತೆ ಆಗದೆ. ಇದು ನಮ್ಮ WHO ವರದಿನಲ್ಲಿ ಮತ್ತು ನಮ್ಮ ಪ್ರಾಕ್ಟಿಕಲ್ ದಿನನಿತ್ಯ ನಾವು ನೋಡೋದ್ರಲ್ಲಿ ನಾವು ಕಾಣೋದಕ್ಕೆ ಸಾಧ್ಯತೆ ಇದೆ. ಬಹುಶಃ ಈ ಮಾತಿಗೆ ಕೊರೋನಾ ಸಂದರ್ಭ ನಮಗೆ ಒಳ್ಳೆ ಪಾಠವನ್ನು ಕಲಿಸಿದೆ. ಸ್ವಚ್ಛತೆ ಎಷ್ಟು ಮುಖ್ಯ. ಹೌದು. ಎಸ್, ಅದ್ರ ಬಗ್ಗೆ ಮಾತಾಡಿಸ್ತೀನಿ ಸರ್. ಶಿವಕುಮಾರ್ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ಶಿವಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ವಿಜಯದಶಮಿ ಆಚರಣೆ ಇವತ್ತು ಜಂಬೂ ಸವಾರಿಗೆಲ್ಲ ತಯಾರಿ ನಡೀತಾ ಇದೆಯಾ ಸರ್ ನಿಮ್ಮೂರಲ್ಲಿ? ವೆರಿ ಗುಡ್. ಗಾಂಧಿ ಜಯಂತಿ, ಲಾಲ್ ಬಹದ್ದೂರ್ ಜನ್ಮದಿನ ಶುಭಾಶಯಗಳು, ವಿಜಯದಶಮಿ ಶುಭಾಶಯಗಳು ನಿಮಗೂ ಕೂಡ ಶುಭಾಶಯಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರಶ್ನೆಗೆ ಬರೋಣ ಸರ್. ಈಗ ಸ್ಥಳೀಯ ಸಂಸ್ಥೆಗಳು ಬೇಕಾದಷ್ಟು ಅಂದ್ರೆ ಗ್ರಾಮ ಪಂಚಾಯತಿ, ನಗರಸಭೆ, ಪಟ್ಟಣ ಪುರಸಭೆ ಎಲ್ಲ ಇದೆ. ಸರ್ಕಾರ ಹಲವು ಯೋಜನೆಗಳನ್ನು ಕೂಡ ಹಾಕಿಕೊಂಡಿದೆ. ಅಂದ್ರೆ ನಮ್ಮ ಗ್ರಾಮ ಹಳ್ಳಿಗಳ ಉದ್ಧಾರ, ದೇಶೋದ್ಧಾರ ಅಂತ ಮಹಾತ್ಮ ಗಾಂಧೀಜಿ ಹೇಳಿದ್ರು. ಗುಡಿ ಕೈಗಾರಿಕೆ ಎಲ್ಲ ಕೂಡ ಇಂಪ್ಲಿಮೆಂಟ್ ಆಗ್ತಾ ಇದೆ. ಆ ಯೋಜನೆಗಳು ಕೂಡ ಸಫಲತೆಯನ್ನು ಪಡಿತಾ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ನಾವು ಬರೀ ಅಂದ್ರೆ ನಾವು ಕರ್ತವ್ಯ ನಾವು ಇದ್ ಮಾಡ್ತೀವಿ, ಹಕ್ಕುಗಳು ಕೇಳ್ತೀವಿ, ಕರ್ತವ್ಯ ಮಾಡಲ್ಲ ನಾವು. ಈ ರೀತಿ ಆಗ್ಬಿಟ್ಟಾಗ ನಮ್ಮ ಗಾಂಧೀಜಿ ಕನಸು ಕನಸಾಗಿ ಉಳ್ಕೊಂಡ್ಬಿಡುತ್ತೆ. ಪ್ರತಿಯೊಬ್ರು ಒಬ್ಬೊಬ್ರು ಕೂಡ ನಾವು ನಮ್ಮ ಮೊದಲು ನಮ್ಮ ಸುತ್ತಮುತ್ತ ಮನೆ, ಆಮೇಲೆ ಸಮಾಜ ಅವೆಲ್ಲ ಮಾಡ್ಕೊಂಡ್ರಾಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಮಾಡಿ ಅಂತಾನೆ ಒಂದು ಸಂಸ್ಥೆ ಮಾಡ್ಬೇಕಾಗುತ್ತೆ ಅನ್ಸುತ್ತೆ. ಅಂದ್ರೆ ಇಂಪ್ಲಿಮೆಂಟ್ ಮಾಡಕ್ ಯೋಜನೆಗಳಿದೆ, ಆದ್ರೆ ಅವೇರ್ನೆಸ್ ಎಲ್ಲ ಮಾತ್ರ ಸ್ಥಳೀಯ ಸಂಸ್ಥೆಗಳು, ಸಂಘ ಸಂಸ್ಥೆಗಳೆಲ್ಲ. ಓಕೆ, ಅದೇ ಅಂದ್ರೆ ಪ್ರಯತ್ನ ನಮ್ಮಿಂದನೇ ಶುರುವಾಗ್ಲಿ, ಸರ್ಕಾರ ಮಾಡುತ್ತೆ ಅಥವಾ ಯಾವುದೋ ಸರ್ಕಾರದ ಸಂಸ್ಥೆ ಮಾಡುತ್ತೆ ಅಂತ ಅಲ್ಲ ಅನ್ನುವಂಥದ್ದು ನಿಮ್ಮ ಮಾತಿನ ಅರ್ಥ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ಬದಲಾವಣೆ ನನ್ನಿಂದನೇ ಶುರುವಾಗಿ. ಖಂಡಿತ ಸರ್, ಬಹಳ ಒಳ್ಳೆ ಪ್ರಶ್ನೆ. ಮತ್ತೆ ಇದೇ ಇನಿಷಿಯೇಟಿವ್, ಐಕ್ಯನ್ ಇನಿಷಿಯೇಟಿವ್ ಅನ್ನೋ ಅಂತದ್ದು ಬರಬೇಕು. ಯಾಕೆ ಅಂತಂದ್ರೆ ಇದು ನಾವು ಬೇರೆಯವರಿಗೆ ಅನುಕೂಲ ಮಾಡ್ತೀವಿ ಅನ್ನೋ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋ ಅಂತ ಭಾವನೆ ನಮ್ಮ ಜನಗಳಲ್ಲಿ ಬರಬೇಕಾಗತ್ತೆ. ಈಗ ನಾನು ಶುಚಿತ್ವವಾಗಿದ್ದೀನಿ, ನನ್ನ ಮನೆ ಶುಚಿತ್ವವಾಗಿದೆ, ನನ್ನ ಪರಿಸರ ಶುಚಿತ್ವವಾಗಿದೆ ಅಂತಂದರೆ ಬಹುಶಃ ನನಗೆ ಅನುಕೂಲ ಹೆಚ್ಚಾಗುತ್ತೆ. ಅದಾದ ನಂತರ ನಾನು ಪರಿಸರಕ್ಕೆ ಅಥವಾ ನನ್ನ ಸಮುದಾಯಕ್ಕೆ ಅಂಥದ್ದನ್ನು ನಾವು ನೋಡಬೇಕು. ಇದರಲ್ಲೆಲ್ಲೋ ಒಂದು ಕಡೆ ನನ್ನ ಅನುಕೂಲಕ್ಕೆ ಅಥವಾ ನನ್ನ ಬದಲಾವಣೆಗೆ ಅಥವಾ ನನ್ನ ಅಭಿವೃದ್ಧಿಗೆ ಬೇರೆಯವರು ಬಂದು ಹೇಳೋ ಅಂಥ ಒಂದು ಯಾಕೆ ಬೇಕು, ಆ ಎಕ್ಸ್ಪೆಕ್ಟೇಷನ್ ಯಾಕೆ ಬೇಕು ಅನ್ನೋ ಅಂಥದ್ದನ್ನು ನಾವು ನೋಡಬೇಕು. ಇವತ್ತು ನಾವು ಎಲ್ಲವನ್ನೂ ಅರ್ಥ ಮಾಡಿಕೊಂಡು, ಅದರಲ್ಲೂ ಈಗ ಡಿಜಿಟಲ್ ಯುಗ, ಈಗ ಎಲ್ಲ ಮಾಹಿತಿಗಳಿದೆ, ನಾವು ಹೇಗಿರಬೇಕು ಅನ್ನೋಂಥ ಗೊತ್ತಿದೆ. ಉದಾಹರಣೆ ನಾವು ನೋಡೋದಾದರೆ ಅವ್ರು ಹೇಳ್ದಂಗೆ
ಈಗ ಒಂದು ಮನೆ ಹಂತದಲ್ಲಿ ಒಂದು ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ, ವ್ಯವಸ್ಥಿತವಾಗಿ ಇವತ್ತು ತ್ಯಾಜ್ಯ ನಿರ್ವಹಣೆ ನಾವು ಮಾಡಬೇಕು ಅಂತಂದ್ರೆ ನಮ್ಮ ಮೂಲಭೂತ ಕರ್ತವ್ಯ ಏನು ಅಂತಂದ್ರೆ ಅದನ್ನ ವಿಂಗಡಣೆ ಮಾಡಬೇಕು. ಆ ವಿಂಗಡಣೆನ ನಾವು ಸರಿಯಾಗಿ ಮಾಡಿಕೊಟ್ರೆ ಇನ್ನು ಸ್ಥಳೀಯ ಸಂಸ್ಥೆಗಳು, ಅದು ಪಂಚಾಯತಿಗಳಿರ್ಬೋದು, ಪಟ್ಟಣ ಪಂಚಾಯತಿ ಇರ್ಬೋದು, ಪುರಸಭೆ ಇರ್ಬೋದು, ನಗರಸಭೆಗಳು ಇರ್ಬೋದು, ಅವರ ಒಂದು ಪರಿಮಿತಿಯಲ್ಲಿ ಅಥವಾ ಅವರ ಒಂದು ವ್ಯವಸ್ಥೆಯಲ್ಲಿ ಅದನ್ನ ನಿರ್ವಹಣೆ ಮಾಡೋದಕ್ಕೆ ಸರಿ ಬರುತ್ತೆ. ಆದರೆ ನಾವು ನಮ್ಮ ಒಂದು ಕರ್ತವ್ಯಗಳನ್ನ ಪಾಲನೆ ಮಾಡದೆ, ಅದನ್ನ ವಿಂಗಡಣೆ ಮಾಡದೆ ಎಲ್ಲವನ್ನೂ ನಾವು ಮಿಕ್ಸ್ ಮಾಡಿಕೊಟ್ರೆ ಯಾವುದೇ ಕಾರಣಕ್ಕೂ ಆ ಒಂದು ತ್ಯಾಜ್ಯ ನಿರ್ವಹಣಾ ಘಟಕ ವ್ಯವಸ್ಥಿತವಾಗಿ ನಾವು ರನ್ ಮಾಡೋದಕ್ಕಾಗಲ್ಲ. ಇದು ಬಹಳ ಸರಳವಾಗಿರೋ ಅಂಥದ್ದು. ಇದರಲ್ಲಿ ನಮಗೆ ಬೇಕಾಗಿರೋ ಅಂಥದ್ದು 2 ರಿಂದ 5 ನಿಮಿಷ ನಾವು ಇದನ್ನ ಮಾಡಿಕೊಡಬೇಕು ಅನ್ನೋಂಥ ಬದಲಾವಣೆ ಮತ್ತು ಮನಸ್ಸು. ಈ ಮನಸ್ಸನ್ನು ಕೊಡೋದ್ರ ಮುಖಾಂತರ ಎಲ್ಲೋ ಒಂದು ಕಡೆ ನಾವು ಸ್ವಚ್ಛತೆಯಲ್ಲಿ ಒಂದು ಪ್ರಗತಿ ಸಾಧ್ಯತೆ ಆಗುತ್ತೆ. ಅಂದರೆ ನಾನು ನನ್ನ ಮನೆಯ ಕಸವನ್ನು ಬೀದಿಗೆ ಹಾಕೋದ್ರ ಬದಲು ಅಥವಾ ಯೋಚನೆ ಏನಿರಬೇಕು ಅಂತ ಅಂದರೆ ಕಸವನ್ನು ವಿಂಗಡಿಸಬೇಕು. ಖಂಡಿತ. ಅದು ಹಸಿ ಕಸನ, ಒಣ ಕಸನ, ಅಥವಾ ಈ ತ್ಯಾಜ್ಯನ ಅಥವಾ ಅಪಾಯಕಾರಿ ತ್ಯಾಜ್ಯನ ಅಂತ ಹೇಳಿ ಗೊತ್ತಾಗಿ ಅದನ್ನು ಅದೇ ರೀತಿ ನಾನು ಗಾಡಿಗೆ ಕೊಟ್ಬಿಟ್ರೆ ನಾನೊಬ್ಬ ಸಜ್ಜನ ನಾಗರಿಕ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಅಲ್ವಾ ಸರ್? ಅದಾದ್ರೆ ಬಹುಶಃ ಶಿವಕುಮಾರ್ ಅವರ ಪ್ರಶ್ನೆಗೆ ಸರಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ಬೋದು ಅಂತ ಭಾವಿಸ್ತೀನಿ. ಎಸ್ ಸರ್. ಇನ್ನು ಸರ್ಕಾರ ಇದೆ, ಸರ್ಕಾರದ ಸಂಸ್ಥೆಗಳಿದ್ದಾವೆ, ಆಡಳಿತ ವ್ಯವಸ್ಥೆ ಇದೆ, ಲಕ್ಷಾಂತರ ಜನ ಆಡಳಿತ ಯಂತ್ರ ಜೊತೆ ಕೆಲಸ ಮಾಡುವಂಥ ಜನ ಇದ್ದಾರೆ. ಇಲ್ಲಿಗೆ NGOಗಳು ಯಾಕೆ ಬೇಕು ಸರ್? NGOಗಳ ರೋಲ್ ಏನು ಸರ್? ಈ ದೇಶದಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ, ಅದರಲ್ಲೂ ವಿಶೇಷವಾಗಿ ಸ್ವಚ್ಛತೆ ಮತ್ತು ಅಭಿವೃದ್ಧಿನಲ್ಲಿ ಗಣನೀಯವಾಗಿರೋ ಅಂಥದ್ದು. ಸ್ವತಂತ್ರ ಪೂರ್ವದಲ್ಲಿರ್ಬೋದು ಅಥವಾ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿರ್ಬೋದು, ಇವತ್ತು ಲಕ್ಷಾಂತರ ಕಾರ್ಯಕರ್ತರು, ಸ್ವಯಂ ಸೇವಕರು ಎಲ್ಲೆಲ್ಲಿ ಸರ್ಕಾರ ನಿಲ್ಕೋದಕ್ಕೆ ಸಾಧ್ಯ ಆಗಿಲ್ಲ ಅಥವಾ ಸರ್ಕಾರ ತಲುಪೋದಕ್ಕಾಗಿಲ್ಲ ಅಂಥ ಕಡೆ ಸ್ವಯಂ ಸೇವಕರಾಗಿ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಇವತ್ತು ಹೋಗ್ತಾ ಇದ್ದಾರೆ, ಹಳ್ಳಿಗೆ ಹೋಗ್ತಾ ಇದ್ದಾರೆ, ಬೀದಿಗೆ ಹೋಗ್ತಾ ಇದ್ದಾರೆ, ಗಲ್ಲಿಗೆ ಹೋಗ್ತಾ ಇದ್ದಾರೆ. ಯಾರಿಗೆ ವ್ಯವಸ್ಥೆಗಳು ಸಿಗ್ತಾ ಇಲ್ಲ ಆ ಜನಗಳನ್ನ ಇವತ್ತು ಕೂರಿಸ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ತಿಳುವಳಿಕೆ ಕೊಡ್ತಾ ಇದ್ದಾರೆ, ಮನಪರಿವರ್ತನೆ ಮಾಡ್ತಾ ಇದ್ದಾರೆ. ವ್ಯವಸ್ಥೆಗಳನ್ನ ಹೇಗೆ ಅವರು ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಅನ್ನೋ ಅಂಥದ್ದು. ಬಹುಶಃ ನಾವು ಯೋಚನೆ ಮಾಡೋ ಅಂಥದ್ದು ನೋಡಿ, ಒಂದು ವಾಹನವನ್ನು ನಾವು ಖರೀದಿ ಮಾಡಿಕೊಡ್ತೀವಿ. ನಾವು ಹೇಳ್ಬೋದು ವಿ ಹ್ಯಾವ್ ಗಿವನ್ ಎನ್ ಇನ್ಫ್ರಾಸ್ಟ್ರಕ್ಚರ್ ಅಂತ. ಆದರೆ ವಾಹನ ಕೊಟ್ಟಂಥ ಸಂದರ್ಭದಲ್ಲಿ ವಾಹನ ಹೇಗೆ ಬಳಸಬೇಕು, ಅವ್ರಿಗೆ ಬೇಕಾಗಿರೋಂಥ ತರಬೇತಿ ಹೇಗಿರಬೇಕಾಗತ್ತೆ, ಅದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತಾ, ಏನು ರಸ್ತೆ ಸುರಕ್ಷತೆ ಅದಕ್ಕಿದೆಯಾ, ಇನ್ಶೂರೆನ್ಸ್ ಇದೆಯಾ, DL ಇದೆಯಾ, ಹೇಗೋಗಿ ಈ ಎಲ್ಲ ಪರಿಪಾಠಗಳನ್ನ ನಮ್ಮಂಥ ಸ್ವಯಂ ಸೇವಾ ಸಂಸ್ಥೆಗಳು ಕೊಡೋದ್ರ ಮುಖಾಂತರ ಆತ ಒಬ್ಬ ಒಳ್ಳೆ ಡ್ರೈವರ್ ಆಗಿ ಅಥವಾ ಒಳ್ಳೆ ವೆಹಿಕಲ್ ಓಡಿಸೋ ಅಂತ ಒಬ್ಬ ಮಾಲೀಕನಾಗ್ತಾನೆ. ಇದನ್ನ ನಾವು ಸರ್ಕಾರದ ಎಲ್ಲ ಯೋಜನೆಗಳಿಗೆ ಅಥವಾ ಎಲ್ಲ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಅಥವಾ ಅಸೆಟ್ ಬಿಲ್ಡಿಂಗ್ ಆಕ್ಟಿವಿಟೀಸ್ಗೆ ನೀವು ಕನ್ವರ್ಟ್ ಮಾಡಿದ್ರೆ, ಉದಾಹರಣೆ ಶೌಚಾಲಯ ಇರ್ಬೋದು, ಜಲಮೂಲಗಳಿರ್ಬೋದು, ನೀರಿನ ಕನೆಕ್ಷನ್ಸ್ ಇರ್ಬೋದು, ಅಂಗನವಾಡಿ ಇರ್ಬೋದು, ಶಾಲೆ ಇರ್ಬೋದು, ಇವೆಲ್ಲವುಗಳನ್ನ ಹೇಗೆ ಸ್ವಂತಿಕೆಯಾಗಿ ಮುಂದುವರಿಸ್ಕೊಂಡು ಹೋಗೋಕ್ಕೆ ಸಾಧ್ಯತೆ ಆಗುತ್ತೆ, ಬಳಸಬೇಕಾಗತ್ತೆ. ಸರ್ಕಾರದ ಯೋಜನೆ ನನ್ನ ಯೋಜನೆ ಅನ್ನೋ ಅಂಥದ್ದನ್ನು ಹೇಗೆ ಸ್ವೀಕಾರ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಆ ನಿಟ್ಟಿನಲ್ಲಿ ಬಹುಶಃ ನಾವು ಬಹಳ ಪ್ರಬುದ್ಧವಾಗಿ ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋ ಅಂಥ ತಿಳುವಳಿಕೆಯನ್ನು ಕೊಡೋ ಅಂಥದ್ರಲ್ಲಿ NGOಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸಗಳನ್ನ ಇವತ್ತು ದೇಶಾದ್ಯಂತ ಮಾಡ್ತಾ ಇದೆ. ಎಸ್ ಸರ್. ರಾಂಪುರದಿಂದ ಶಿವರಾಜ್ ಅವರು ಕರೆ ಮಾಡಿದ್ದಾರೆ. ಶಿವರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಶಿವರಾಜ್ ಅವರೇ, ಮಾತಾಡಿ. ಏನು ಪ್ರಶ್ನೆ ಇದೆ? ಶಿವರಾಜ್ ಅವರೇ, ಬ್ರೇಕ್ ಆಗ್ತಾ ಇದೆ ನಿಮ್ಮ ವಾಯ್ಸ್. ನಮಗೆ ನಿಮ್ಮ ಧ್ವನಿ ನಮ್ಗೆ ಸ್ವಲ್ಪ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ನಿಮ್ಮ ಮನೆ TV ವಾಲ್ಯೂಮ್ ಕಡಿಮೆ ಮಾಡಿ ಅಥವಾ ಮ್ಯೂಟ್ ಮಾಡಿ ಮಾತಾಡಿ. ಅದೇ ಮೇಡಮ್, ಆಚರಣೆ ಅಂತೇಳಿ ಇದು ಪ್ರತಿನಿತ್ಯ ಇಲ್ಲ ಕ್ಷಮೆ ಇರಲಿ, ನಿಮ್ಮ ಧ್ವನಿ ನಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಓಕೆ. ಎಸ್ ಸರ್. ಮೋಸ್ಟ್ಲಿ ಏನು ನೆಟ್ವರ್ಕ್ ಇಶ್ಯೂ. ಎಸ್, ನೆಟ್ವರ್ಕ್ ಇಶ್ಯೂ ಇರುತ್ತೆ. ಅಂದರೆ NGOಗಳ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ ಸ್ವಚ್ಛತಾ ಹಿ ಸೇವಾ. ಈಗ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2 ಇವತ್ತೇನು ಗಾಂಧಿ ಜಯಂತಿ ಆಚರಣೆ ಮಾಡ್ತಿದ್ದು, ಇದುವರೆಗೆ ಒಂದು ಪಾಕ್ಷಿಕ ಕಾರ್ಯಕ್ರಮವಾಗಿ, ಉಪಕ್ರಮವಾಗಿ ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಹೇಗಿರುತ್ತೆ ಸರ್ ನಿಮ್ಮ ಚಟುವಟಿಕೆ? ಸರ್, ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಾವು ಜನಾಂದೋಲನ,
ಯಾಕಂದರೆ ಜನಗಳಿಗೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬರಬೇಕು. ನಮ್ಮ ಕೋರ್ ಸ್ಟ್ರೆಂತ್, ಸ್ವಯಂ ಸೇವಾ ಸಂಸ್ಥೆಗಳ ಕೋರ್ ಸ್ಟ್ರೆಂತ್ ಏನು ಅಂತಂದರೆ, ಜನ ಸರ್ಕಾರದ ಮಧ್ಯೆ ಒಂದು ಸೇತುವೆಯಾಗಿ, ಒಂದು ಕೊಂಡಿಯಾಗಿ ನಾವು ಕೆಲಸ ಮಾಡಬೇಕು. ಸರ್ಕಾರದ ಎಲ್ಲ ಯೋಜನೆಗಳು ಫಲಪ್ರದವಾಗಬೇಕು ಮತ್ತು ಅದನ್ನು ಬಳಸ್ಕೊಳೋ ಅಂಥ ಮನೋಸ್ಥಿತಿಗಳನ್ನ ಜನ ಪಡ್ಕೋಬೇಕು ಅನ್ನೋ ಅಂಥದ್ದು ಮೂಲಭೂತವಾಗಿರೋ ಅಂಥ ಒಂದು ಆಶಯ. ಅದಕ್ಕಾಗಿ ನಾವು ನೋಡೋ ಅಂಥದ್ದು, ಮನೆ ಮನೆಗೆ ಹೋಗೋ ಅಂಥದ್ದು, ಅವ್ರಿಗೆ ಮಾಹಿತಿ ಕೊಡೋ ಅಂಥದ್ದು, ತಿಳುವಳಿಕೆ ಕೊಡೋ ಅಂಥದ್ದು, ತರಬೇತಿಗಳನ್ನ ಕೊಡೋ ಅಂಥದ್ದು, ಮತ್ತು ಸಮಾಜದ ಎಲ್ಲ ಸ್ತರದ ಎಲ್ಲ ವರ್ಗದ ಪ್ರತಿನಿಧಿಗಳನ್ನ ಸೇರಿಸ್ಕೊಂಡು ಈ ಒಂದು ಯೋಜನೆ ಬಗ್ಗೆ ನಾವು ಮಾಹಿತಿಗಳನ್ನ ಕೊಡೋದ್ರ ಮುಖಾಂತರ ಎಲ್ಲೋ ಒಂದು ಕಡೆ ಈ ಒಂದು ನಾವು ಓನರ್ಶಿಪ್ ಬಿಲ್ಡಿಂಗ್ ಅಂತ ನಾವೇನು ಹೇಳ್ತೀವಿ, ಅಂದರೆ ಆ ಮಾಲೀಕತ್ವ, ಇದು ನಾನು ಮಾಡೋದ್ರಿಂದ ನನಗೆ ಮತ್ತು ಸಮುದಾಯಕ್ಕೆ ಎರಡಕ್ಕೂ ಇದು ಅನುಕೂಲ ಆಗುತ್ತೆ ಅನ್ನೋ ಅಂಥ ಒಂದು ಮಾಲೀಕತ್ವವನ್ನು ನಾವು ಕೊಡೋದಕ್ಕೆ, ಅಥವಾ ನಾವು ಸಸ್ಟೈನಬಿಲಿಟಿ ಅಂತ ಹೇಳ್ತೀವಿ, ಮುಂದುವರೆದ ಭಾಗ, ಅಂದರೆ ನಿರಂತರವಾಗಿ ಯೋಜನೆಗಳನ್ನ ನಡ್ಕೊಂಡು ಹೋಗೋದಕ್ಕೆ ಬೇಕಾಗಿರೋಂಥ ಎಲ್ಲ ತಯಾರಿ ಮತ್ತು ಅದಕ್ಕೆ ಬೇಕಾಗಿರೋಂಥ ವ್ಯವಸ್ಥೆಗಳನ್ನ ಸ್ವಯಂ ಸೇವಾ ಸಂಸ್ಥೆಗಳು ಇವತ್ತು ನಾವು ಮಾಡ್ತಾ ಇರೋ ಅಂಥದ್ದನ್ನು ತಾವು ನೋಡ್ಬೋದು. ಉದಾಹರಣೆ, ಕಳೆದ ಒಂದು 15 ದಿವಸ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳು ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಆಂದೋಲನಗಳನ್ನ ಮಾಡಿದ್ದಾರೆ. ಅದರಲ್ಲೂ ಸ್ಥಳೀಯ ಪ್ರತಿನಿಧಿಗಳಿರ್ಬೋದು, ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಸರ್ಕಾರದ ಅಧಿಕಾರಿಗಳಿರ್ಬೋದು, ಬೇರೆ ಬೇರೆ ಖ್ಯಾತನಾಮ ಫಿಲ್ಮ್ ಆಕ್ಟರ್ಸ್ ಇರ್ಬೋದು, ಇಂಥವ್ರನ್ನೆಲ್ಲ ಕರೆದು ಎಲ್ಲೆಲ್ಲಿ ಈಗಾಗಲೇ ಬ್ಲಾಕ್ ಸ್ಪಾಟ್ ಅಂತ ನಾವೇನು ಹೇಳ್ತೀವಿ, ಅಂದರೆ ನಮ್ಮ ಅಕ್ಕಪಕ್ಕದಲ್ಲೇ ಗಲೀಜು ತುಂಬಿರುತ್ತೆ, ಅವೆಲ್ಲವನ್ನ ತೆರವು ಮಾಡಿ ಕ್ಲೀನ್ ಮಾಡಿ, ಅಂದರೆ ಸಮುದಾಯದೊಟ್ಟಿಗೆ ಕ್ಲೀನ್ ಮಾಡಿದಾಗ, ಆ ಬ್ಯೂಟಿಫಿಕೇಶನ್ ಮಾಡಿದಾಗ ಅವ್ರಿಗೇನು ಭಾವನೆ ಬರುತ್ತೆ ಅಂದರೆ, ಅರೆ ನಾವು ಮಾಡಿರೋ ಅಂಥದ್ದನ್ನ ಬೇರೆಯವ್ರು ಬಂದು ಇದನ್ನ ಸರಿ ಮಾಡ್ತಾರೆ, ನಾನು ಇದನ್ನ ಸರಿಯಾಗಿ ಇಟ್ಕೋಬೇಕು ಅನ್ನೋ ಅಂಥದ್ದು. ಅಂದರೆ ಅವ್ರ ಮನೆ ಎದುರುಗಡೆ ಇರ್ತಕ್ಕಂಥ ಕಸನ ಇನ್ಯಾರೋ ಒಬ್ರು ಸೆಲೆಬ್ರಿಟಿ ಬಂದು ತೆಗೆದಾಗ ಖಂಡಿತ ಅದು ನಾಚಿಕೆನೂ ಆಗಬೇಕು, ನನ್ನ ಜವಾಬ್ದಾರಿ ಏನು ಅಂತ ಎಚ್ಚರಿಕೆಯೂ ಕೂಡ ಬರಬೇಕು. ಖಂಡಿತ. ನಾವು ಇತ್ತೀಚೆಗೆ ಒಂದು ಕ್ಯಾಂಪೇನ್ ಮಾಡಿದ್ವಿ ಸರ್, ಯಲಹಂಕದಲ್ಲಿ. ಸೊ ಯಲಹಂಕ ಒಂದು ವಾರ್ಡಲ್ಲಿ ಅಲ್ಲಿ ಏನಾಗಿತ್ತು ಅಂತಂದರೆ, ಅದು ಒಂದು ಓಪನ್ ಮೈನ್ ರೋಡ್, ಅದು ರಸ್ತೆ, ಅಲ್ಲಿ ಒಂದು ರಸ್ತೆ ಪಕ್ಕದಲ್ಲಿ ಒಂದು ಚರಂಡಿ ಇದೆ. ಆ ಚರಂಡಿ ಹತ್ರ ನೀವು ಸಹ ತಗೊಂಡ್ಬಂದು ಕಸನ ಸುರಿದು ಬೆಳಗಿನ ಜಾವ ಹೋಗೋರು. ನಾವು ಜನಗಳಿಗೆ ಇದು ತಿಳುವಳಿಕೆ ಕೊಟ್ಟು ಆ ಕಂಪ್ಲೀಟ್ ಇದನ್ನ ಚೇಂಜ್ ಮಾಡಿ ಅದೊಂದು ಬ್ಯೂಟಿಫಿಕೇಶನ್ ಸ್ಪಾಟ್ ಥರ ಮಾಡಿ, ಪೇಂಟಿಂಗ್ ಮಾಡಿ, ಅದು ಒಳ್ಳೊಳ್ಳೆ ಸ್ತಬ್ಧ ಚಿತ್ರಗಳನ್ನ ಅದರಲ್ಲಿ ಬರ್ಸಿದ್ವಿ. ಸಮುದಾಯದ ಜೊತೆಯಲ್ಲಿ ಅದನ್ನು ನಾವು ಮಾಡಿದ್ವಿ. ಇವತ್ತು ಸಮುದಾಯದವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅವರೇ ಕಣ್ಗಾವಲು ಸಮಿತಿ ತರ ಮಾಡ್ಕೊಂಡಿದ್ದಾರೆ. ಬೆಳಿಗ್ಗೆ 6 ರಿಂದ 7 ಗಂಟೆವರೆಗೂ ಒಬ್ರು ಶಿಫ್ಟ್, ಈ ತರ ಶಿಫ್ಟಿಂಗ್ ಅಲ್ಲಿ ಮಾಡ್ತಾ ಇದ್ದಾರೆ. ಇದು ಮಾಹಿತಿಯನ್ನು ಕೊಟ್ಟಂಥದ್ದು. ಇದು ಆ ಚಿತ್ರ ತಾವು ನೋಡ್ಬೋದು. ಇವತ್ತು ಅದು ಇಟ್ಸ್ ಎ ಬ್ಯೂಟಿಫುಲ್ ಸ್ಪಾಟ್. ಅದು ಆಕ್ಚುಲಿ ಅಲ್ಲೇನಾಗಿತ್ತು, ಪ್ರತಿ ದಿವಸ ಕಸನ ತುಂಬ್ತಾ ಇದ್ರು. ಬಟ್ ನಾವು ಅವ್ರಿಗೆ ಸ್ಟಿಮ್ಯುಲೇಟ್ ಮಾಡಿದ್ವಿ, ಅವ್ರಿಗೆ ಮಾಹಿತಿ ಕೊಟ್ವಿ, ಅವರು ಇದು ನಿಮ್ಮ ಜವಾಬ್ದಾರಿ ಅಂತ ಅರ್ಥ ಮಾಡಿಸಿದ್ವಿ. ಇವತ್ತು ಅವರು ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದು ಒಂದು ಉದಾಹರಣೆ ಅಷ್ಟೇ. ಇದು ಆ ಚಿತ್ರಕ್ಕೆ, ಆ ಕೆಲಸಕ್ಕೆ ಸಂಬಂಧಪಟ್ಟಂತ. ಹೌದು. ಅಂದ್ರೆ ಜನ ತಯಾರಿದ್ದಾರೆ. ಹೌದಾ? ಖಂಡಿತ ಸರ್. ಆದ್ರೆ ಜನರ ಹತ್ರ ಹೋಗ್ಬೇಕು ನಾವು. ಈ ಜನರ ಹತ್ರ ಹೋಗಿ ಜನರಿಗೆ ಏನ್ ಬೇಕು ತಿಳುವಳಿಕೆ ಅದನ್ನು ಕೊಡುವಂತ ಕೆಲಸನ ಸ್ವಯಂ ಸೇವಾ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಈಗ ನಮ್ಮ ಬಹುಮುಖ್ಯವಾದಂಥ ಸಾಮರ್ಥ್ಯ ಸರ್ ಅದು. ಯಾಕಂದರೆ ಜನಗಳ ಹತ್ರ ಹೋಗಬೇಕು, ಜನಗಳಿಗೆ ತಿಳುವಳಿಕೆ ಕೊಡಬೇಕು, ಜನಗಳಿಗೆ ಮಾಹಿತಿ ಕೊಡಬೇಕು. ಮತ್ತು ಜನ ಇನ್ನೂ ಏನಾಗಿದೆ ಅಂತಂದರೆ, ಎಲ್ಲೋ ಒಂದು ಕಡೆ ಅವರ ನಂಬಿಕೆಗಳಲ್ಲಿ ಕೊರತೆ ಇರೋದ್ರಿಂದ ಅವ್ರನ್ನ ಬೇರೆ ಕಡೆ ಈಗಾಗಲೇ ಎಲ್ಲಿ ಮಾಡಿದ್ದಾರೆ ಸಮುದಾಯಗಳು, ಆ ಸಮುದಾಯಗಳಿಗೆ ಕರ್ಕೊಂಡೋಗಿ ತೋರಿಸಿ ಅವರೊಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡಿದಾಗ ಏನಾಗ್ಬಿಡುತ್ತೆ, ಅವ್ರಿಗೆ ಅಯ್ಯೋ ಅವರೆಲ್ಲ ಮಾಡಿದ್ದಾರೆ, ನಾನು ಮಾಡೋಕ್ಕಾಗಲ್ವಾ, ನಾನು ಮಾಡಬೇಕು ಅನ್ನೋ ಅಂಥ ಒಂದು ಗಟ್ಟಿ ನಿರ್ಧಾರ ಬರೋದಕ್ಕೆ ಸಾಧ್ಯತೆ ಆಗುತ್ತೆ ಸರ್. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್, ನಾನು ದೊಡ್ಡಬಳ್ಳಾಪುರದಲ್ಲಿ ಒಂದು ಭಾಷೆಟಳ್ಳಿ ಅಂತ ಹೇಳ್ಬಿಟ್ಟು, ಅದು ಹಿಂದೆ ಗ್ರಾಮ ಪಂಚಾಯತಿ ಇತ್ತು, ಈಗ ಅದು ಪಟ್ಟಣ ಪಂಚಾಯತಿಯಾಗಿ ಮಾರ್ಪಾಟಾಗಿದೆ. ಅವ್ರನ್ನ ಬೇರೆ ಬೇರೆ ರಾಜ್ಯಗಳಿಗೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಕರ್ಕೊಂಡು ಹೋದ್ವಿ. ಸೊ ಇವತ್ತು ಅವ್ರು ಮಾಡ್ತಾ ಇರೋಂಥ ಸ್ವಚ್ಛತೆ ಅಥವಾ ಅವರು ಮಾಡ್ತಾ ಇರೋಂಥ ಘನತ್ಯಾಜ್ಯ ನಿರ್ವಹಣಾ ಘಟಕನ ಸುಮಾರು 60 ದೇಶದ ಪ್ರತಿನಿಧಿಗಳು ಬಂದು ನೋಡಿ ಕಲಿತು ಹೋಗಿದ್ದಾರೆ. ನಮ್ಮ ಒಂದು ರಾಜ್ಯದಲ್ಲೂ ಸಹ ಅದರ ಒಂದು ಸಂಪೂರ್ಣವಾಗಿರೋಂಥ ಮಾಹಿತಿಯನ್ನು ಬೇರೆ ಬೇರೆ ಕಡೆ ರೆಪ್ಲಿಕೇಶನ್ಸ್ ಆಗ್ತಾ ಇದೆ. ಇದು ಸ್ವಯಂ ಸೇವಾ ಸಂಸ್ಥೆಗಳ ಒಂದು ಕೆಲಸ. ಅಂದರೆ ಒಂದು ಸ್ಟಿಮ್ಯುಲೇಷನ್ ಅವರಿಗೆ ಕೊಡಬೇಕು, ಲೀಡರ್ಶಿಪ್ ಅವರಿಗೆ ಕೊಡಬೇಕು, ಅವ್ರಿಗೆ ಮೋಟಿವೇಟ್ ಮಾಡಬೇಕು, ಅವ್ರಿಗೆ ತಿಳುವಳಿಕೆ ಕೊಡಬೇಕು. ಎಸ್ ಸರ್, ಶಿವರಾಜ್ ಅವರು ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಶಿವರಾಜ್ ಅವರೇ, ದಯವಿಟ್ಟು ಮಾತಾಡಿ ಸರ್. ಹಲೋ ಸರ್, ನಮಸ್ಕಾರ, ಮಾತಾಡಿ ಸರ್. ಹಾ, ನಿಮ್ಮ ಧ್ವನಿ ಕೇಳಿಸ್ತಾ ಇದೆ, ಮಾತಾಡ್ತಾ ಹೋಗಿ ಸರ್ ನೀವು. ಪ್ರತಿ ವರ್ಷ ಅಕ್ಟೋಬರ್ 2 ಬಂದ್ರೆ ಅಷ್ಟೇ ಇದು ಸ್ವಚ್ಛ ಭಾರತ್ ಅಂತ ಒಂದು ಕಾರ್ಯಕ್ರಮ ಮಾಡಿತ್ತು ಟಿವಿಯಲ್ಲಿ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ. ಇವಾಗ ಪ್ರತಿದಿನ ಯಾಕ ಜನ ಜೀವನದಲ್ಲಿ ಅಳವಡಿಸ್ಕೊತಾ ಇಲ್ಲ ಅಂತ ಒಂದು. ಆಮೇಲೆ ನಾವು
ಸ್ವಚ್ಛ ಭಾರತ ಬರೀ ರೋಡ್ ಕ್ಲೀನ್ ಮಾಡೋದು ಅದು ಮಾಡ್ತಾ ಇರ್ತೀವಿ. ಅದು ಮಾಡಬಾರ್ದು ಸರ್. ಫಸ್ಟ್ ನಮ್ ಮನಸ್ಸು ಸ್ವಚ್ಛ ಮಾಡ್ಕೊಂಡು ನಮ್ಮ ಮನೆ ಸುತ್ತಮುತ್ತಲೆಲ್ಲ ಸ್ವಚ್ಛ ಮಾಡಿ ನಮ್ ಮುಂದಿನ ಬೀದಿಗಳೆಲ್ಲ ಸ್ವಚ್ಛ ಮಾಡ್ಕೊಂಡ್ರೆ ನಾವು ಪ್ರತಿನಿತ್ಯ ಜೀವನದ ಒಂದು ಸ್ವಚ್ಛತೆ ಕಾಣಬಹುದು ಅಂತ ನಾನು ಒಂದು ಇದು ಇರ್ತೇವೆ ಸರ್. ಅದಕ್ಕೆ ಇದು ಜನರಲ್ಲಿ ಬಹಳಷ್ಟು ಅವೇರ್ನೆಸ್ ಮೂಡಿಸ್ಬೇಕಾಗಿದೆ ಸರ್. ಇದು ಬರೀ ಗೌರ್ಮೆಂಟ್ ಅಂತ ಜನ ಇದು ಮಾಡ್ತಾರೆ, ಬಟ್ ಪ್ರತಿಯೊಬ್ಬರು ಮೂಡ್ಕೊಂಡು ಚೆನ್ನಾಗಿತ್ತು ಅಂತ ನಮ್ದು ಅಭಿಪ್ರಾಯ. ತುಂಬಾ 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 ಒಳ್ಳೆ ಪ್ರಶ್ನೆ ಅಥವಾ ಒಳ್ಳೆ ಸಲಹೆ ಕೂಡ ನಾನು ಸ್ವಾಗತ ಮಾಡ್ತೀನಿ. ಎಸ್ ಸರ್, ಅಕ್ಟೋಬರ್ 2ನೇ ತಾರೀಕೆ ಇದನ್ನ ಮಾಡ್ತೀರಿ ದಿನನಿತ್ಯ, ಅದು ಯಾಕೆ ಒಂದು ಆಟಿಟ್ಯೂಡ್ ಆಗಬಾರ್ದು ಅಂತ ಅವರ ಒಂದು ಪ್ರಶ್ನೆ. ಅಕ್ಟೋಬರ್ 2 ಅಂದ್ರೆ ಈ ಒಂದು 17ರಿಂದ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2 ಇದು ಗಾಂಧಿ ಜಯಂತಿಯ ಸಮೀಪ ಇರೋದ್ರಿಂದ ಅಪಾಕ್ಷಿಕ ಇದಿರೋದ್ರಿಂದ ನಾವು ಅವ್ರಿಗೆ ಒಂದು ಟ್ರಿಬ್ಯೂಟ್ ಅಥವಾ ಅವ್ರಿಗೆ ನಾವು ಅವ್ರನ್ನ ಸೆಲೆಬ್ರೇಟ್ ಮಾಡೋದಕ್ಕಾಗಿ ಈ ಒಂದು ಆಚರಣೆ ಅಥವಾ ಈ ಒಂದು ಇದು ನಡೆಯುತ್ತೆ. ಬಟ್ ಅವ್ರು ಹೇಳ್ದಂಗೆ ಇದು ಪ್ರತಿನಿತ್ಯ ನಡೆಯುವಂಥ ಒಂದು ಕಾರ್ಯಕ್ರಮ. ಯಾಕಂದ್ರೆ ಇದರಲ್ಲಿ ಒಂದು ದಿವಸ ನಾವು ಯೋಚನೆ ಮಾಡಬೇಕಾಗಿರೋದು ಸ್ಥಳೀಯ ಸಂಸ್ಥೆಗಳು ಬರ್ತಾರೋ ಅಥವಾ ಬೇರೆಯವರು ಬರ್ತಾರೋ ಮಗದೊಬ್ಬರು ಬರ್ತಾರೋ ಅದ್ರ ಬಗ್ಗೆ ಅಲ್ಲ. ನಾನು ನನ್ನ ಮನೆ, ನನ್ನ ಕುಟುಂಬ ಅಥವಾ ನನ್ನ ನೆರೆಹೊರೆ, ನನ್ನ ಪರಿಸರನ ನಾನು ಹೇಗೆ ಸ್ವಚ್ಛವಾಗಿ ಇಟ್ಕೊತೀನಿ, ಇದು ಒಂದು ಸಾಮಾಜಿಕ ಪ್ರಜ್ಞೆ ಸರ್. ಸಿವಿಲ್ ಸೆನ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ನಾವಿಲ್ಲಿ ಬಳಸಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಶುಚಿತ್ವದಲ್ಲಿ ನೀವು ನೋಡಿ 3 ಕಾಂಪೊನೆಂಟ್ನ ನಾವು ಹೇಳ್ತೀವಿ ಯಾವಾಗಲೂ: ವೈಯಕ್ತಿಕ ಶುಚಿತ್ವ, ಕೌಟುಂಬಿಕ ಶುಚಿತ್ವ ಮತ್ತು ಸಮುದಾಯ ಶುಚಿತ್ವ. ಈ 3 ಶುಚಿತ್ವಗಳನ್ನ ನಾವು ಪರಿಪಾಲನೆ ಮಾಡಬೇಕು. ಅದು ನಮ್ಮ ಕರ್ತವ್ಯ. ಅದು ಮಾಡೋದ್ರ ಮುಖಾಂತರ ಬಹುಶಃ ನಾವು ಬೇರೆಯವರಿಗೆ ಮಾದರಿ ಆಗ್ತೀವಿ ಅಥವಾ ನಮ್ಮ ಒಂದು ವ್ಯವಸ್ಥೆಗೆ ನಾವು ಒಂದು ಗೌರವ ಕೊಟ್ಟು ಬದುಕೋದಕ್ಕೆ ಒಂದು ಒಳ್ಳೆ ಸ್ವಚ್ಛ ಪರಿಸರ ಅಂತ ನಾವೇನು ಹೇಳ್ತೀವಿ ಅದನ್ನು ನಾವೇ ಕ್ರಿಯೇಟ್ ಮಾಡಬೇಕು. ಬೇರೆಯವರಿಂದ ನಾವು ಅದನ್ನು ಖರೀದಿ ಮಾಡೋದಕ್ಕಾಗೋದಿಲ್ಲ. ಇನ್ನೊಂದು ಬಹಳ ಮುಖ್ಯವಾದಂಥ ಪ್ರಸ್ತಾಪ ಇಟ್ರು ಸರ್, ಮನುಷ್ಯನ ಮನೋಭೂಮಿಕೆ ಬದಲಾಗಬೇಕು. ನಮ್ಮ ಮನಸ್ಸು, ಮಾನಸಿಕ ಸ್ವಚ್ಛತೆ ಇದೆಯಲ್ಲ, ಆ ಗಲೀಜನ್ನ ಫಸ್ಟ್ ಹೊರಗಡೆ ಹಾಕ್ಬೇಕು ಅನ್ನುವಂಥದ್ದು. ಅದು ಹಾಕಿದ್ರೆ ನಿಮ್ಮಂಥವ್ರು ಬಂದು ಹೇಳಿ ಅಥವಾ ನಮ್ಮ ಪೌರ ಕಾರ್ಮಿಕರು ಬಂದು ಹೇಳಿ, ಇನ್ನೊಬ್ರು ಬಂದು ಹೇಳಿ ಅದನ್ನ ಸ್ವೀಕಾರ ಮಾಡುವಂತ ಮನಸ್ಥಿತಿ ಬರುತ್ತೆ. ಹೌದು, ಆ ಮನಸ್ಥಿತಿ ಬದಲಾವಣೆ ಹೆಂಗೆ ಸರ್ ಶಿವರಾಜ್ ಅವರ ಆತಂಕ? ಸರ್, ಅದು ನಿರಂತರ ಪ್ರಕ್ರಿಯೆ. ಸೊ ಈಗಾಗಲೇ ಏನಾಗಿದೆ, ಕಳೆದ 10-12 ವರ್ಷ ಈಗಾಗಲೇ ನಡೀತಾ ಇದೆ. ಕೆಲವು ಎಲ್ಲೆಲ್ಲಿ ನಗರಗಳಿಗೆ ಹತ್ರ ಇದೆ ಅಥವಾ ಕೆಲವು ರಾಜಧಾನಿಗಳಿಗೆ ಹತ್ರ ಇದೆ, ಜಿಲ್ಲೆಗಳಿಗೆ ಹತ್ರ ಇದೆ, ತಾಲೂಕ್ ಹೆಡ್ ಕ್ವಾರ್ಟರ್ಗೆ ಹತ್ರ ಇದೆ, ಪಂಚಾಯತ್ ಹೆಡ್ ಕ್ವಾರ್ಟರ್ಗೆ ಹತ್ರ ಇದೆ, ಅಲ್ಲಿ ಈಗಾಗಲೇ ನಾವು ಬದಲಾವಣೆಗಳನ್ನ ಖಂಡಿತ ನಾವು ನೋಡ್ಬೋದು. ಯಾಕಂದರೆ ನಿರಂತರತೆಯನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ಬಟ್ ಸ್ಟಿಲ್ ಇನ್ನು ನಾವು ಇಂಟೀರಿಯರ್ ಅಥವಾ ಈ ಕಡೆ ಹೋಗುವಾಗ ಅಲ್ಲಿ ಈ ಒಂದು ನಿರಂತರತೆ ಬೇಕಾಗಿದೆ, ಅಲ್ಲಿ ಈ ಪುಷ್ ಬೇಕಾಗಿದೆ, ಅಲ್ಲಿ ಈ ಅವೇರ್ನೆಸ್ ಬೇಕಾಗಿದೆ. ಯಾವಾಗ ನಾವು ಜನಗಳಿಗೆ ಯಾವಾಗಲೂ ಎಚ್ಚರಿಸ್ತೀವಿ, ಆ ಒಂದು ತಿಳುವಳಿಕೆ ಕೊಡ್ತೀವಿ, ಅವೇರ್ನೆಸ್ ಬಿಲ್ಡ್ ಮಾಡ್ತೀವಿ, ಎಲ್ಲೋ ಒಂದು ಕಡೆ ಅವರಿಗೆ ಅದನ್ನು ದಿನನಿತ್ಯದ ಭಾಗವಾಗಿ ಅದನ್ನು ನೋಡ್ಕೊಂಡು ಹೋಗೋದಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಇಲ್ಲ ಅಂತಂದರೆ ಅವ್ರು ಅಗೈನ್ ದೇ ವಿಲ್ ಬಿ ಕಮಿಂಗ್ ಬ್ಯಾಕ್, ಇಟ್ಸ್ ಎ ಸ್ಟೆಪ್ ಬ್ಯಾಕ್ ಅಂತ ಹೇಳ್ತೀವಲ್ವಾ, ಆ ಥರ ಸ್ಟೆಪ್ ಬ್ಯಾಕ್ ಅಂತ ಬಂದಾಗ ನಮ್ಮ ಎಲ್ಲ ವ್ಯವಸ್ಥೆಗಳು ಮತ್ತೆ ತಳಗುಡ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಆಗಬಾರ್ದು. ಹಾಗಾಗಿ ಇದಕ್ಕೆ ಮೂಲ ಕಾರಣ ಯಾರು ಅಂತಂದರೆ ನಾವೇ ನಮ್ಮ ಮನಸ್ಥಿತಿನೇ, ನಮ್ಮ ಮನಸ್ಥಿತಿಗಳು, ನಮ್ಮ ಮನೋಭಾವನೆ ಅಷ್ಟೇ. ಎಸ್ ಸರ್, ಒಂದು ಕರೆ ಇದೆ ಸರ್ ಬಿಡದಿಯಿಂದ, ವಿರಾಜಪೇಟೆ ವೀರಭದ್ರಯ್ಯನವರು. ಸರ್ ನಮಸ್ಕಾರ. ನಮಸ್ಕಾರ ವೀರಭದ್ರಯ್ಯನವರೇ. ಹಲೋ. ಎಸ್, ಅಂದರೆ ನಮ್ಮ ಮನೋಭೂಮಿಕೆಯನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಬೇಕಿರ್ತಕ್ಕಂಥ ಟೂಲ್ಗಳೇನು ಬಳಸ್ತೀರಿ ಸರ್ ತಾವು? ನಾವು ಅವರ ಮನಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಸಮಯ ಕೊಡ್ತೀವಿ. ಈಗ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳು ಏನು ಮಾಡ್ತಾರೆ ಅಂತಂದರೆ ಅವ್ರ ಜೊತೆ ಹೋಗ್ತಾರೆ, ಅವ್ರ ಜೊತೆ ಕೂರ್ತಾರೆ, ಅವ್ರ ಜೊತೆ ಮಾತಾಡ್ತಾರೆ, ಅವ್ರನ್ನ ಅರ್ಥ ಮಾಡ್ಕೊತಾರೆ. ಇದು ಬಹುಶಃ ಬೇರೆ ವ್ಯವಸ್ಥೆಗಳಲ್ಲಿ ಬಹಳ ಕಷ್ಟ. ಇದು ಟೀಕೆ ಮಾಡಿದ್ರೆ ಸ್ವಾಗತ ಮಾಡ್ತಾರೆ, ಬಯಸ್ಕೊಂತೀವಿ, ಇದೆಲ್ಲವೂ ಇದೆ. ಎರಡನೇದು, ಅವ್ರಿಗೆ ಅರ್ಥ ಆಗೋ ಭಾಷೆನಲ್ಲಿ ನಾವು ಅವ್ರಿಗೆ ಅರ್ಥ ಮಾಡಿಸ್ತೀವಿ, ಅವ್ರಿಗೆ ಅರ್ಥ ಆಗೋ ವಿಧಾನದಲ್ಲಿ ನಾವು ಅದನ್ನ ಹೇಳ್ತೀವಿ. ಉದಾಹರಣೆ, ಈಗ ನಾವು ಒಂದು ಕ್ಷಮೆ ಇರಲಿ ಸರ್, ಇಂಟರಪ್ಟ್ ಮಾಡ್ತೀನಿ. ವೀರಭದ್ರಯ್ಯನವರು ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಗುರುಗಳೇ. ನಮಸ್ಕಾರ. ವಿರಾಜಪೇಟೆ ವೀರಭದ್ರಯ್ಯ ಬಿಡದಿಯಿಂದ ಧನ್ಯವಾದಗಳು. ದಸರಾ ಹಬ್ಬದ ಶುಭಾಶಯಗಳು. ತಮಗೂ ಶುಭಾಶಯಗಳು ಸರ್. ಬಹದ್ದೂರ್ ಶಾಸ್ತ್ರಿ ಗಾಂಧಿ ಜಯಂತಿ ದಿನದಂದು ತುಂಬಾ ಒಳ್ಳೆ ಕಾರ್ಯಕ್ರಮ, ಸ್ವಚ್ಛತೆ ಕಾರ್ಯಕ್ರಮ ನೋಡ್ ಬರ್ತಾ ಇದೆ. ತುಂಬಾ ಧನ್ಯವಾದಗಳು. ತಮಗೂ ಧನ್ಯವಾದಗಳು. ಜನತೆಗೆ ಮತ್ತೆ ದೇಶದ ಜನತೆಗೆ ದಸರಾ ಹಬ್ಬ ಶುಭಾಶಯಗಳು. ಏನಂದ್ರೆ ವಿಶೇಷ, ಇವಾಗ 75% ಜನಕ್ಕೆ ಎಲ್ಲ ತಿಳುವಳಿಕೆ ಬಂದಿದೆ. ಕಸ ವಿಂಗಡಣೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಕಸನ್ ಗಾಡಿನವರು ಒಣಕಸ ತಗೊಂಡು ಹೋಗೋರು ಕೆಲವೊಂದು ಕಸಗಳನ್ನ ಹಾಕ್ಸ್ಕೊಳಲ್ಲ. ಯಾವ್ದಾವ್ದು ಹಾಕ್ಸ್ಕೊಳಲ್ಲ ಅಂದ್ರೆ ಈ ಗ್ಲಾಸ್ಗಳು
ಮತ್ತೆ ಈ ಪ್ಲೇವುಡ್ ಶೀಟ್ಗಳು ಕೆಲವೊಂದು ಅವ್ರಿಗೆ ಅನುಕೂಲ ಇಲ್ಲದೆ ಇರೋದನ್ನ ಬಿಟ್ಬಿಟ್ಟು ಹೊಡೋಗ್ತಾರೆ. ಅದನ್ನ ತಗೊಂಡೋಗಿ ಬೀದಿನಲ್ಲಿ ಹಾಕ್ಬಿಡ್ತಾರೆ. ಎಲ್ಲಿಗೆ ಜಾಗ ಖಾಲಿ ಇದೆಯೋ ಅಲ್ಲಿ ಎತ್ತಿಬಿಡ್ತಾರೆ. ಈ ತರ ಸಮಸ್ಯೆಗಳು ನಗರಗಳಲ್ಲಿ ಮತ್ತೆ ಪಟ್ಟಣ ಪಂಚಾಯತಿಗಳಲ್ಲೂ ನಡೀತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಜಾಗೃತಿ ಮೂಡಿಸ್ಬೇಕಾಗಿದೆ. ಅದು ಒಣಕಸನ ಎಲ್ಲಾನು ಕಲೆಕ್ಟ್ ಮಾಡಿ ಅದಕ್ಕೆ ಬೇಡದೆ ಇರೋದಕ್ಕೆ ಬೇರೆ ಯಾವ್ದು ಬೇಡ ಅನ್ನೋ ಸಮಸ್ಯೆನೇ ಇರಲ್ಲ. ತಗೊಂಡೋದ್ಮೇಲೆ ಅದನ್ನ ಬೇರೆ ರೀತಿ ವ್ಯವಸ್ಥೆ ಮಾಡಿ ಅದಕ್ಕೆ ಒಂದು ಅನುಕೂಲ ಮಾಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಬೇಕಾಗಿದೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ತೇನೆ. ಸರ್ ಥ್ಯಾಂಕ್ ಯು. ಬಹಳ ಒಳ್ಳೆ ಪ್ರಶ್ನೆ ಇದು. ಈಗೇನಾಗಿದೆ, ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ತ್ಯಾಜ್ಯ ಅಂತ ನೋಡುವಾಗ ಅದರ ಒಂದು ಉತ್ಪಾದನೆ ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ಬಹಳ ದೊಡ್ಡದಾಗಿ 2 ರಿಂದ 3 ಭಾಗ ಅಂತ ಹೇಳ್ಬಿಟ್ಟು ವಿಂಗಡಣೆ ಮಾಡ್ತಾರೆ. ಒಂದು ಕೊಳೆಯೋ ಅಂಥದ್ದು, ಇನ್ನೊಂದು ಕೊಳೆದೇ ಇರೋ ಅಂಥದ್ದು, ಇನ್ನೊಂದು ಅಪಾಯಕಾರಿ ತ್ಯಾಜ್ಯ ಅಂತ. ಬಟ್ ನಗರ ಮಟ್ಟಕ್ಕೆ ಬಂದಾಗ ತ್ಯಾಜ್ಯದ ಪರಿಮಿತಿ ಜಾಸ್ತಿ ಆಗುತ್ತೆ. ಅಂದರೆ ವಿಂಗಡಣೆ ವಿಧಾನಗಳು ಜಾಸ್ತಿ ಆಗುತ್ತೆ. ಕೊಳೆಯುವಂಥ ಕಸ ಬರುತ್ತೆ, ದೆನ್ ಒಣ ಕಸ ಬರುತ್ತೆ, ಅಪಾಯಕಾರಿ ತ್ಯಾಜ್ಯ ಬರುತ್ತೆ, ಮೆಡಿಕಲ್ ವೇಸ್ಟ್ ಬರುತ್ತೆ, ಡೆಬ್ರೀಸ್ ಬರುತ್ತೆ, ವೇಸ್ಟ್ ಬರುತ್ತೆ, ಮೆಡಿಕಲ್ ವೇಸ್ಟ್ ಬರುತ್ತೆ. ಸೊ ಇದರಲ್ಲಿ ರಿಜೆಕ್ಟೆಡ್ ವೇಸ್ಟ್ ಬರುತ್ತೆ ಇವೆಲ್ಲಾನು. ಬಟ್ ಇದರಲ್ಲಿ ನೋಡಬೇಕಾಗಿರೋ ಅಂಥದ್ದೇನು ಅಂತಂದರೆ, ಹಸಿ ಕಸವನ್ನು ಅವರು ವಾರದಲ್ಲಿ ದಿವಸ ಅದನ್ನು ಕಲೆಕ್ಟ್ ಮಾಡ್ತಾರೆ. ಒಣಕಸವನ್ನು ನಗರ ಪ್ರದೇಶಗಳಲ್ಲಿ ಒನ್ಸ್ ಇನ್ ಎ ಟ್ವೈಸ್ ಅಂತ ಹೇಳ್ಬಿಟ್ಟು, ಅಂದರೆ ವಾರದಲ್ಲಿ 2 ದಿವಸ ಅದನ್ನು ತಗೊಂಡೋಗ್ತಾರೆ. ಬಟ್ ಅದನ್ನು ತಗೊಂಡು ಹೋಗುವಾಗ ಅಲ್ಲಿ ಆಗಬೇಕಾಗಿರೋ ಅಂಥದ್ದು ಏನು ಅಂತಂದರೆ, ಒಣಕಸದ ಜೊತೆಯಲ್ಲಿ ಬೇರೆ ಕಸನ ಮಿಕ್ಸ್ ಮಾಡಬಾರ್ದು. ಅದನ್ನು ಬೇರೆ ಬೇರೆ ಚೀಲಗಳಲ್ಲಿ ಅವರು ಹಾಕಿ, ಉದಾಹರಣೆ ಈಗ ಮೆಡಿಕಲ್ ವೇಸ್ಟ್ ಇತ್ತು ಅಂತಂದರೆ ಅದನ್ನು ಒಂದು ರೆಡ್ ಮಾರ್ಕಲ್ಲಿ ಅದನ್ನು ಒಂದು ಸೀಲ್ ಮಾಡಿ, ಇದು ಒಂದು ಅಪಾಯಕಾರಿ ತ್ಯಾಜ್ಯ ಅಂತ ಹೇಳ್ಬಿಟ್ಟು ಅದನ್ನು ಹಾಕಿ ಕೊಟ್ಟರೆ ಅವರು ತಗೊಂಡು, ಗ್ಲಾಸ್ ಪೀಸ್ ಇರ್ಬೋದು, ಅವ್ರು ಹೇಳ್ತಾ ಇದ್ರು ಗ್ಲಾಸ್ ಪೀಸ್ ಇರ್ಬೋದು, ಸೂಜಿಗಳಿರ್ಬೋದು, ಇವೆಲ್ಲವೂ ಅಲ್ಲಿ ಪೌರ ಕಾರ್ಮಿಕರಿಗೆ ನಾಳೆ ಒಟ್ಟಿಗೆ ತಗೊಂಡೋಗಿ ಸುರಿದಾಗ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಹಾಗಾಗಿ ನಮ್ಮ ಕರ್ತವ್ಯ ಏನು ಅಂತಂದರೆ, ವಿವಿಧ ಸ್ತರಗಳಲ್ಲಿ ಏನು ಬರುತ್ತೆ ಅದನ್ನು ಅದೇ ರೀತಿ ನಾವು ಸೆಪರೇಟ್ ಮಾಡಿ ಅದಕ್ಕೆ ಒಂದು ಲೇಬಲಿಂಗ್ ಮಾಡಿ ಆ ಒಂದು ಒಣಕಸ ಜೊತೆಯಲ್ಲಿ ಕೊಟ್ಟರೆ, ಅವರಿಗೇನು ಒಣಕಸ ಸಂಗ್ರಹಣಾ ಘಟಕ ಅಂತ ಏನಿದೆ ಆ ಘಟಕದಲ್ಲಿ ಹೋದಾಗ ಅದನ್ನು ಹಾಕಿದ ತಕ್ಷಣವೇ ಅವರಿಗೆ ಅದನ್ನು ಬೇರೆ ಬೇರೆ ಸೆಪರೇಟ್ ಸೆಗ್ರಿಗೇಷನ್ ಮಾಡೋದಕ್ಕೆ ಬಹಳ ಸುಲಭ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ನಾವು ಸಹ ತಯಾರಾಗಬೇಕು, ಮತ್ತು ಇದಕ್ಕೆ ಬೇಕಾಗಿರೋಂಥ ಮಾಹಿತಿಗಳು ಸಹ ಹೆಚ್ಚು ಪ್ರಮಾಣದಲ್ಲಿ ಹೋಗಬೇಕಾಗುತ್ತೆ. ಓಕೆ, ಈಗ ವೀರಭದ್ರಯ್ಯನವರ ಒಂದು ಕಾಳಜಿಯಲ್ಲಿತ್ತು ಅಂತ ಅಂದರೆ, ತಗೊಳ್ಳುವಾಗಲೇ ಕೊಡೋದಕ್ಕೆ ರೆಡಿ ಇದ್ದಾರೆ, ತಗೊಳ್ಳುವಾಗ ನಮ್ಮ ಪೌರ ಸೇವಕರು ಅಥವಾ ಅವ್ರನ್ನ ಸೇವಕರು ಅನ್ನೋದಕ್ಕಿಂತ ಸ್ವಚ್ಛತಾ ರಾಯಭಾರಿಗಳು. ಹೌದು, ಎಸ್, ಆ ಸ್ವಚ್ಛತಾ ರಾಯಭಾರಿಗಳಲ್ಲಿ ಈ ತರದ ಒಂದು ಜಾಗೃತಿ ಬೇಕಾಗುತ್ತಾ? ಖಂಡಿತ ಖಂಡಿತ. ಸೊ ಅವ್ರಿಗೆ ತರಬೇತಿಗಳು ಬೇಕಾಗುತ್ತೆ, ಇದಕ್ಕೆ ಮಾಹಿತಿ ಕೊಡಬೇಕಾಗುತ್ತೆ. ಸೊ ಅದರ ವಿಂಗಡಣೆ ಏನೇನು ಬರುತ್ತೆ ಕ್ಲಾರಿಟಿ ಇರಬೇಕಾಗತ್ತೆ ಅವ್ರಿಗೆ, ಯಾವ್ಯಾವ್ದು ಎಲ್ಲೆಲ್ಲಿ ಹೋಗಿ. ಒಂದ್ ವೇಳೆ ಅವ್ರು ತಗೊಳಲ್ಲ ಅಂತಂದ್ರೆ, ಅಥವಾ ಅವ್ರಿಗೆ ಏನಾದ್ರೂ ಈಗಾಗಲೇ ಡ್ರೈ ವೇಸ್ಟ್ ಕಲೆಕ್ಷನ್ ಒಂದು ನಾರ್ಮ್ಸ್ ಏನಾದರೂ ಇದ್ರೆ, ನಾವು ಇದನ್ನ ತಗೊಳೋದಕ್ಕೆ ಬೇರೆ ಏಜೆನ್ಸಿ, ಈಗ ಏನಾಗ್ಬಿಟ್ಟಿದೆ ಬೆಂಗಳೂರಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆಯವ್ರು ಬಂದು ಬೇರೆ ಕಸನ ಕಲೆಕ್ಟ್ ಮಾಡ್ತಾರೆ. ಆ ಥರ ಏನಾದರೂ ಇತ್ತು ಅಂತಂದ್ರೆ ಜನಗಳು ಮಾಹಿತಿ ಕೊಡಬೇಕು. ಅವರು ನೋಡಿ, ಈ ವೇಸ್ಟ್ ನಾವು ತಗೊಳೋದಿಲ್ಲ, ಅದನ್ನ ಬೇರೆಯವ್ರು ತಗೊಂತಾರೆ. ಮೆಡಿಕಲ್ ವೇಸ್ಟ್ ನಾವು ತಗೊಳಲ್ಲ, ಬೇರೆಯವ್ರು ತಗೊಂತಾರೆ. ಅಥವಾ ಯಾರು ಅದಕ್ಕೆ ಹೊಣೆಗಾರರು ಅಥವಾ ಯಾರು ಅದನ್ನ ಸಂಗ್ರಹಣೆ ಮಾಡ್ತೀವಿ ಅಂತ ಹೇಳುವಂತ ಒಂದು ಜವಾಬ್ದಾರಿಯನ್ನ ನಮ್ಮ ಸ್ವಚ್ಛತಾ ರಾಯಭಾರಿಗಳು ಅಥವಾ ನಾವು ಏನು ಪೌರ ಕಾರ್ಮಿಕರು ಅಂತ ಹೇಳ್ತೀವಿ ಅವ್ರು ಮಾಡಲೇಬೇಕಾಗುತ್ತೆ. ಇಲ್ಲ ಅಂತಾನೆ ಜನಗಳಿಗೆ ನಾವು ಮಿಸ್ಲೀಡ್ ಮಾಡ್ತೀವಿ. ಅಥವಾ ಈ ಮಾಹಿತಿ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಹೋಗುತ್ತೆ ಸರ್ ನಮ್ಮ ಸ್ವಚ್ಛತಾ ಕಾರ್ಮಿಕರಿಗೆ. ನಾವು ಇದು ಅಲ್ಲಿರ ಅಂತ ಕರೆ ತಗೊಂಡ್ಬಿಡ್ತೀನಿ. ವೆರಿ ಸಾರಿ. ಮನೋಜ್ ಅವರು ಬೆಂಗಳೂರಿಂದ. ಮನೋಜ್ ನಮಸ್ಕಾರ. ನಮಸ್ಕಾರ, ಮಾತಾಡಿ ಸರ್, ಏನ್ ಪ್ರಶ್ನೆ ಇದೆ ಸರ್? ಅದೇ ಈಗ ಬಿಬಿಎಂಪಿ ಅವರು ಕಸವನ್ನು ಕಲೆಕ್ಟ್ ಮಾಡ್ತಾರಲ್ಲ, ಅವರು ಸರಿ ಕಾರ್ಯಕ್ರಮ ನೋಡಿ ಬಹಳ ಖುಷಿ ಆಯ್ತು. ನಮ್ಮ ಒಂದು ಅಭಿಪ್ರಾಯವನ್ನ ಹೇಳಕ್ಕೆ ಇದು ಒಳ್ಳೆ ವೇದಿಕೆ ಅನ್ಕೊಂಡೆ, ಅದಕ್ಕೆ ಫೋನ್ ಮಾಡಿದೆ ನಾನು. ಥ್ಯಾಂಕ್ ಯು ಮನೋಜ್, ಮಾತಾಡಿ. ಸರ್, ಇದು ಈಗ ಬಿಬಿಎಂಪಿ ಅವರು ಕಸವನ್ನು ಕಲೆಕ್ಟ್ ಮಾಡೋಕೆ ಬರ್ತಾರಲ್ಲ ಆ ಟೈಮು, ಅದು ಒಂದೊಂದ್ಸಲ ಒಂದೊಂದ್ ಟೈಮ್ ಮಾಡ್ತಾರ ಅವರು. ಕೆಲವು ಟೈಮು 6:30 ಆತರ 7 ಗಂಟೆ ಒಳಗ್ ಬರ್ತಾರೆ, ಕೆಲವು ಟೈಮು 10 ಗಂಟೆ ಮೇಲ್ ಬರ್ತಾರೆ, 11 ಗಂಟೆ ಬರ್ತಾರೆ, 10:30 ಟೈಮು, ಈ ತರ ಆಗ್ತಾ ಇದೆ. ಅದರಿಂದ ಜನ ಏನ್ ಮಾಡ್ತಾರೆ ಅಂದ್ರೆ, ಈಗ ಕೆಲವರು ಆಫೀಸ್ ಹೋಗೋರು ಇರ್ತಾರೆ, ಆ ಟೈಮಲ್ಲಿ ಗಾಡಿ ಹಾಕಕ್ ಆಗಲ್ಲ, ಆಗ ಎಲ್ಲಿ ಖಾಲಿ ಜಾಗ ಸಿಗತ್ತ ಅಲ್ಲೋಗಿ ಹಾಕ್ತಾರೆ. ಅದರಿಂದ ಬಹಳ ತೊಂದರೆ ಆಗ್ತಾ ಇದೆ ಸರ್. ಇವರು ಅದನ್ನ ಡೈಲಿ 2 ಟೈಮ್ಸ್ ಏನಾದ್ರು ಮಾಡಿದ್ರೆ ಬಹಳ ಒಳ್ಳೇದು, ಬೆಳಿಗ್ಗೆ ಸಾಯಂಕಾಲ ಅಂತ. ಆಮೇಲೆ ಒಂದು ಈಗ ಕಸವನ್ನು ಜನ ಎಲ್ಲಿ ಎತ್ತಿರ್ತಾರ ಅಲ್ಲಿ ಡಸ್ಟ್ಬಿನ್ ಗಳನ್ನ ಸ್ವಲ್ಪ ಇಟ್ರೆ ಜನಕ್ಕೂ ಒಂದು ಅವೇರ್ನೆಸ್ ಬರುತ್ತೆ, ಆಗ ಈ ಡಸ್ಟ್ಬಿನ್ ಅಲ್ಲೇ ಹಾಕ್ಬೇಕು ಅಂತ. ಆತರ ಒಂದ್ ಮಾಡಿದ್ರೆ ಸರ್ ಉಪಯುಕ್ತ ಆಗತ್ತೆ ಇಲ್ಲಿ ಬೆಂಗಳೂರಲ್ಲಿ ಅಂತ ಒಂದೊಂದು ಭಾವನೆ. ಥ್ಯಾಂಕ್ ಯು ಮನೋಜ್ ಅವರೇ. ಸರ್,
ಸರ್, ಈಗ ಅವರು ಹೇಳಿದಂಗೆ ಸ್ಟ್ಯಾಂಡರ್ಡೈಸ್ ನಾರ್ಮ್ಸ್ ಏನು ಅಂತಂದರೆ, ಈಗಾಗಲೇ ವ್ಯವಸ್ಥಿತವಾಗಿ ತ್ಯಾಜ್ಯ ಯಾವಾಗ ನಾವು ಕಲೆಕ್ಟ್ ಮಾಡ್ತೀವಿ ಅಂತ ಒಂದು ಶೆಡ್ಯೂಲ್ ಅಂತೂ ಇರುತ್ತೆ ನನಗೆ ಗೊತ್ತಿರೋ ಹಾಗೆ. ಆ ಶೆಡ್ಯೂಲ್ ಪ್ರಕಾರನೇ ಮಾಡಬೇಕು. ಈ ಬೀದಿಗೆ ನಾನು ಈ ಸಮಯಕ್ಕೆ ಹೋಗ್ತೀನಿ ಅಂತಂದರೆ ಅದೇ ಸಮಯಕ್ಕೆ ಹೋಗಬೇಕು. ಅವಾಗ ಮಾತ್ರ ಜನಗಳಿಗೆ ಹೌದು ಇವಾಗ ಗಾಡಿ ಬರುತ್ತೆ, ನಾನು ತಯಾರಿರಬೇಕು ಅನ್ನೋಂಥದ್ದು ಗೊತ್ತಾಗುತ್ತೆ. ಅವರು ಸಮಯನ ವೇರಿಯೇಷನ್ ಮಾಡಿ 5 ಗಂಟೆಗೆ ಬರೋರು 9 ಗಂಟೆಗೆ ಬರ್ತೀವಿ, 9ಕ್ಕೆ ಬರೋರು 12ಕ್ಕೆ ಬರ್ತೀವಿ ಅಂತಂದರೆ ಖಂಡಿತ ಅವ್ರು ಹೇಳ್ದಂಗೆ ಇದು ನಾವು ಬೇರೆ ರೀತಿಯಾದಂಥ ಒಂದು ಇದನ್ನು ಕ್ರಿಯೇಟ್ ಮಾಡ್ತೀವಿ. ಸಾಮಾನ್ಯವಾಗಿ ಅದು ಆಗಲ್ಲ. ಬಿಕಾಸ್ ಥಂಬ್ ರೂಲ್ ಇರೋದೇನು ಅಂತಂದರೆ, ಯಾರು ಇದನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಅದು ಸ್ಥಳೀಯ ಸಂಸ್ಥೆಗಳಿರ್ಬೋದು ಅಥವಾ ಸ್ಥಳೀಯ ಸಂಸ್ಥೆಯವರು ಏನು ಮಾಡಿದ್ದಾರೆ, ಬೇರೆ ಕಾಂಟ್ರಾಕ್ಟಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅವ್ರು ಇರ್ಬೋದು, ಅವ್ರಿಗೆ ಕೊಟ್ಟಂಥ ಒಂದು ವಾರ್ಡ್ ಅಥವಾ ಕೊಟ್ಟಂಥ ಬೀದಿನಲ್ಲಿ ಆ ಕ್ಷಣ ಅಥವಾ ಆ ಸಮಯ ಏನಿದೆ ಅದೇ ಸಂದರ್ಭದಲ್ಲೂ ಕಲೆಕ್ಟ್ ಮಾಡಬೇಕು. ಅದು ಬಹಳ ಮುಖ್ಯವಾಗಿರೋ ಅಂಥದ್ದು. ಒಂದು ವೇಳೆ ಕಲೆಕ್ಟ್ ಆಗ್ತಾ ಇಲ್ಲ ಅಂತಂದ್ರೆ ಬಹುಶಃ ಅಲ್ಲಿ ಮ್ಯಾನೇಜ್ ಮಾಡ್ತಾರಂತ ಇಟ್ಸ್ ಎ ಮ್ಯಾನೇಜರಿಯಲ್ ಪ್ರಾಬ್ಲಮ್ ಅಷ್ಟೇ ಅದು, ಬಟ್ ವ್ಯವಸ್ಥೆ ಅಲ್ಲ, ಅಲ್ಲಿ ಮ್ಯಾನೇಜರಿಯಲ್ ಪ್ರಾಬ್ಲಮ್ ಅದು. ಎರಡನೇದು ಇನ್ಫಾರ್ಮ್ ಮಾಡಬಹುದು ಇವರು ನಗರಸಭೆ ಆದ್ರೆ ನಗರಸಭೆಗೆ ಏನ್ ಮಾಡಬೇಕಾಗುತ್ತೆ, ಬಿಬಿಎಂಪಿ ಆದ್ರೆ ಹೌದು. ಈಗೆಲ್ಲಾನು ನಮಗೆ ವಲಯ ಆಯುಕ್ತರಿದ್ದಾರೆ, ಮತ್ತೆ ಏನು ಅಲ್ಲಿರೋ ಅಂತ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಾರೆ, ಪೌರ ಕಾರ್ಮಿಕ್ಸ್ ಇದ್ದಾರೆ, ಸೊ ಇಂಜಿನಿಯರ್ಸ್ ಇರ್ತಾರೆ, ಸೊ ಬಿಬಿಎಂಪಿನಲ್ಲಿ ಸೂಪರ್ವೈಸರ್ ಇರ್ತಾರೆ ಖಂಡಿತ. ಸೊ ಹಾಗಾಗಿ ಅವ್ರಿಗೆ ಒಂದು ಮಾಹಿತಿ ಕೊಟ್ಟರೆ ಸಾಕು. ಇನ್ಫ್ಯಾಕ್ಟ್ ಏನಾಗಿದೆ ಅನ್ನೋಂಥದ್ದನ್ನು ಅವರು ನೋಡಿ ಪರಿಶೀಲನೆ ಮಾಡಿ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಇನ್ನೊಂದು ಮಾಹಿತಿ ಅವರು ಹೇಳಿದ್ರು, ನಮಗೆ ಡಸ್ಟ್ಬಿನ್ ಇಟ್ಟರೆ ಸಾಕಾಗ್ಬಿಡುತ್ತೆ ಅಂತ. ಸರ್, ಇದು ಡಸ್ಟ್ಬಿನ್ ಏನು ಅಂತಂದ್ರೆ ಇಲ್ಲಿಗೆ 15 ವರ್ಷದ ಹಿಂದಿನ ಕಾನ್ಸೆಪ್ಟ್. ಡಸ್ಟ್ಬಿನ್ ಇಟ್ಟರು, ಅದು ಡಸ್ಟ್ಬಿನ್ ಇಟ್ಟು ಅದನ್ನ ಕಲೆಕ್ಟ್ ಮಾಡಿದ್ರು. ಬಟ್ ಸ್ಥಿತಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಎಲ್ಲರೂ ಡಸ್ಟ್ಬಿನ್ಗೆ ಹಾಕೋ ಅಂತ ಒಂದು ಅಭ್ಯಾಸ, ಇಂಪ್ರೂವ್ಡ್ ಅಭ್ಯಾಸ ನಮ್ಮಲ್ಲಿ ಇಲ್ಲ. ಡಸ್ಟ್ಬಿನ್ ಅಲ್ಲಿ ಇತ್ತು ಅಂತಂದ್ರೆ, ಪೇಪರ್ ಇತ್ತು ಅಂತಂದ್ರೆ ತಗೊಂಡು ಹಾಕ್ತೀವಿ, ಡಸ್ಟ್ಬಿನ್ಗೆ ಆದ್ರೂ ಬಿಡ್ಬೋದು, ಹೊರಗಡೆ ಆದ್ರೂ ಬಿಡ್ಬೋದು. ಸೊ ಅದ್ರ ಸುತ್ತ ಏನಾಗ್ಬಿಡುತ್ತೆ, ಆಮೇಲೆ ಬೇರೆ ಬೇರೆ ಪ್ರಾಣಿಗಳು ಬಂದು ವಾಸ ಮಾಡೋ ಅಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಹಾಗಾಗಿ ಅದನ್ನ ಮನಗಂಡೇ ಇವತ್ತು ಡಸ್ಟ್ಬಿನ್ ಈಸ್ ನಾಟ್ ಎ ಸೊಲ್ಯೂಷನ್, ಡೋರ್ ಟು ಡೋರ್ ಕಲೆಕ್ಷನ್ ಇಸ್ ಅ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ಆ ಒಂದು ಇದನ್ನ ಮಾಡ್ತಾ ಇರೋಂಥದ್ದು. ಎಸ್ ಸರ್, ಆಗ್ಲೇ ಹೇಳ್ತಾ ಇದ್ರು ನಾವು ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತೀವಿ, ಪೌರ ಕಾರ್ಮಿಕರಿಗಾಗಲಿ ಅಥವಾ ಚುನಾಯಿತ ಪ್ರತಿನಿಧಿಗಳಿಗಾಗಲಿ ಸಮುದಾಯಕ್ಕಾಗಲಿ ಮಾಡ್ತೀವಿ ಅಂತ. ನನ್ನ ಮುಂದುವರಿದ ಪ್ರಶ್ನೆ ಹೇಗೆ, ಯಾಕೆಂದರೆ ಎಲ್ಲರ ಮನಸ್ಥಿತಿನೂ ಒಂದು ಭಿನ್ನವಾಗಿರುತ್ತೆ ಸರ್. ಅವ್ರನ್ನ ಈ ಸ್ವಚ್ಛತೆ ಬಗ್ಗೆ, ಆರೋಗ್ಯಕ್ಕೆ ಅಥವಾ ನೈರ್ಮಲ್ಯಕ್ಕೆ, ನೀರಿನ ಮೂಲಗಳನ್ನು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಈ ಕನೆಕ್ಟ್ ಮಾಡೋದಿದೆಯಲ್ಲ ಸರ್, ಇದಕ್ಕಾಗಿ ಏನಾದರೂ ವಿಶೇಷವಾಗಿ ನೀವು ಸಾಹಸ ಮಾಡಬೇಕಾಗುತ್ತಾ? ಯಾಕೆ ಅಂದರೆ ಈಗ ನಾಟಕಗಳಿದೆ, ಸಂಗೀತ ಇದೆ. ಖಂಡಿತ ಸರ್, ಇದಕ್ಕೆ ಹಲವಾರು ಕಾರ್ಯತಂತ್ರಗಳಿದೆ, ಕಾರ್ಯಕ್ರಮಗಳಿದ್ದಾವೆ. ಬಹಳ ಮುಖ್ಯವಾಗಿ ನಾವು ನೋಡುವಾಗ ಈಗ ಶ್ರೀಶಕ್ತಿ ಅಥವಾ ಮಹಿಳೆಯರಿಗೆ ನೋಡುವಾಗ ಮಹಿಳೆಯರ ಜೊತೆನೇ ಕೂತ್ಕೊಂಡು ಅವರಿಗೆ ಆ ಒಂದು ತರಬೇತಿಗಳನ್ನ ಕೊಡೋ ಅಂಥದ್ದಿದೆ. ಕೆಲವರಿಗೆ ನಾವು ಈ PRA ಟೂಲ್ ಅಂತ ಮಾಡ್ತೀವಿ ಗ್ರಾಮೀಣ ಪ್ರದೇಶಗಳಲ್ಲಿ, ಪಾರ್ಟಿಸಿಪೇಟರಿ ರೂಲ್ ಅಪ್ರೈಸಲ್ ಅಂತ ಹೇಳ್ಬಿಟ್ಟು, ಅಂದ್ರೆ ಎಲ್ಲ ಜನನ ಒಂದ್ ಕಡೆ ಸೇರಿಸಿ ಅವ್ರ ಹಳ್ಳಿನಲ್ಲಿ ಏನಿದೆ, ಅವರ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಸಮಸ್ಯೆಗಳೇನಿದೆ, ಅದಕ್ಕೆ ಏನು ಸರಿ ಮಾಡಬೇಕು, ಬಹಳ ವಂಡರ್ಫುಲ್ ಟೆಕ್ನಿಕ್ ಇದು. ಸೊ ಬಹುಶಃ ಬೇರೆ ಎಲ್ಲೂ ಮಾಡೋದಿಲ್ಲ ಆ ಒಂದು ಟೆಕ್ನಿಕ್ಸ್. ಸ್ವಯಂ ಸೇವಾ ಸಂಸ್ಥೆಗಳು ಅದರಲ್ಲಿ ನಿಪುಣರು. ಅದನ್ನ ಯಾಕಂದ್ರೆ ಅವ್ರಿಗೆ ನಮ್ಮ ವಸ್ತುಸ್ಥಿತಿ ಏನಿದೆ, ನಮ್ಮ ಸಮಸ್ಯೆ ಏನಿದೆ, ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಅದನ್ನ ಹೆಂಗ್ ಸರಿ ಮಾಡಬೇಕು ಮತ್ತು ಎಲ್ಲೆಲ್ಲಿ ಏನೇನು ಬರಬೇಕು ಅನ್ನೋಂಥದ್ದನ್ನ ಒಂದು ಡ್ರಾಯಿಂಗ್ ಮಾಡಿಸಿ, ಒಂದು ಚಿತ್ರ ಬಿಡಿಸಿ, ಅವ್ರು ನಮ್ಮ ಮನೆ ಹತ್ರ ಇಲ್ಲಿ ಚರಂಡಿ ಇದೆ, ಇಲ್ಲಿ ಬ್ಲಾಕ್ ಆಗಿದೆ, ಅದನ್ನು ಸರಿ ಮಾಡ್ಕೋಬೇಕಾ, ಅಥವಾ ಎಲ್ಲಿ ಬ್ಲಾಕ್ ಸ್ಪಾಟ್ ಇದೆ, ಎಲ್ಲಿ ನೀರಿನ ಮೂಲ ಇದೆ, ಇವೆಲ್ಲವನ್ನ ನಾವು PRA ಮಾಡುವಾಗ ಅವ್ರಿಗೆಲ್ಲ ಒಂದ್ ಕಡೆ ಇಡೀ ಗ್ರಾಮದ ಚಿತ್ರವನ್ನ ಅವರು ಅನಲೈಸ್ ಮಾಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸರಿ ಇರುತ್ತೆ. ಅದು ಒಂದನೇ ಇದು ಸರ್. ಎರಡನೇದು ನಾವು ನೋಡೋ ಅಂಥದ್ದು ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ ಅಂತ ಇದರಲ್ಲೂ ಇದೆ. ಹಳ್ಳಿ ಅಂತ ನೀವು ತಗೊಂಡ್ರೆ ಅದರಲ್ಲಿ ಮಕ್ಕಳಿರ್ತಾರೆ, ಶಾಲಾ ಮಕ್ಕಳಿರ್ತಾರೆ, ಯುವಕರು ಇರ್ತಾರೆ, ಮಹಿಳೆಯರು ಇರ್ತಾರೆ, ದೆನ್ ಪುರುಷರು ಇರ್ತಾರೆ, ಏನು ಈ ಥರದ ಬೇರೆ ಬೇರೆ ಪಾಲುದಾರರು ಇರ್ತಾರೆ. ಆ ಪಾಲುದಾರರಿಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಏನು ಕಾರ್ಯಕ್ರಮಗಳು ಮಾಡ್ತೀವಿ. ಉದಾಹರಣೆ, ಈಗ ಶಾಲೆಗೆ ಹೋದರೆ ಶಾಲಾ ಮಕ್ಕಳಿಗೆ ನಾವು ಡಿಬೇಟ್ ಕಾಂಪಿಟೇಷನ್ಸ್ ಇರ್ಬೋದು, ಅಥವಾ ಡ್ರಾಯಿಂಗ್ ಕಾಂಪಿಟೇಷನ್ಸ್ ಇರ್ಬೋದು, ಅಥವಾ ಆಶುಭಾಷಣ ಸ್ಪರ್ಧೆ ಇರ್ಬೋದು. ಅವ್ರಿಗೆ ಅದ್ರದ್ದು ನೆಸೆಸಿಟಿ ಏನು ಅನ್ನೋಂಥದ್ದನ್ನು ನಾವು ಅರ್ಥ ಮಾಡಿಸೋದಕ್ಕೆ ಸರಿ ಬರುತ್ತೆ. ಅದು ಕಸ ಇರ್ಬೋದು, ನೀರಿರ್ಬೋದು, ಪರಿಸರ ಇರ್ಬೋದು, ಹೇಗೆ ಅದನ್ನು ಸರಿ ಮಾಡೋಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋ ಅಂಥದ್ದು. ಎರಡನೇದು, ಇನ್ನು ಹಳ್ಳಿಗೆ ಬಂದು ಕಂಪ್ಲೀಟ್ಲಿ ಅಲ್ಲಿ ಇನ್ನೂ ನಾವು ಅವರು ಏನು ಓದಕ್ಕಾಗ್ತಾ ಇಲ್ಲ, ಅಥವಾ ಅವರು ಅದನ್ನ ಕೇಳಿಸ್ಕೊಳ್ಳೋ ಸ್ಥಿತಿನಲ್ಲಿ ಇಲ್ಲ ಅಂತಂದ್ರೆ ಕಲಾಜಾತ ಮಾಡ್ತೀವಿ. ಅಲ್ಲೆಲ್ಲ ಕಲಾತಂಡ ಹೋಗುತ್ತೆ. ಕಲಾತಂಡದವರು ಹಾಡಿನ ಮುಖಾಂತರ ಇರ್ಬೋದು, ಅಥವಾ ಡ್ಯಾನ್ಸ್ ಮುಖಾಂತರ ಇರ್ಬೋದು, ಅಥವಾ ಆ ಒಂದು ಸಿಚುಯೇಷನ್ ಅನಲೈಸ್ ಮಾಡಿ ಅವರಿಗೆ ಒಂದು ಸ್ಕ್ರಿಪ್ಟ್ ಮಾಡಿಕೊಂಡು ಅವ್ರ ಮನಸ್ಸನ್ನ ಪರಿವರ್ತನೆ ಮಾಡೋ ರೀತಿಯಲ್ಲಿ ಅದನ್ನ ಒಂದು ಕಲಾಜಾತದಿಂದ ಕರೆ ತಗೊಂಡ್ಬಿಡ್ತೀನಿ ಸರ್. ಕಲಬುರಗಿಯಿಂದ ವೀರಭದ್ರಪ್ಪನವರು. ನಮಸ್ಕಾರ ರೀ ವೀರಭದ್ರಪ್ಪನವ್ರೆ. ನಮಸ್ಕಾರ ರೀ. ಏನ್ ಪ್ರಶ್ನೆ ಇದೆ ಕೇಳ್ರಿ ಸರ್. ಸರ್, ದಸರಾ ಹಬ್ಬದ ಮತ್ತು ಮಹಾತ್ಮ ಗಾಂಧಿ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಶುಭಾಶಯಗಳು ತಮಗೆ. ಧನ್ಯವಾದಗಳು ತಮಗೆ. ನಾನು ಅಂಬಾಭವಾನಿ NGO ಅಧ್ಯಕ್ಷ ವೀರಭದ್ರಪ್ಪ ಅಂತ ಕಲಬುರಗಿಯಿಂದ. ವೆರಿ ಗುಡ್ ಮಾತಾಡ್ರಿ.
ಹಾ ಸರ್. ಆಮೇಲೆ ಇನ್ನೊಂದ್ ಸರ್, ಈಗ ನೀವು ಮಾತಾಡ್ತಾ ಹೋಗ್ರಿ, ಟಿವಿನಲ್ಲಿ ಕೇಳಿಸ್ಕೋಬೇಡ್ರಿ, ಟಿವಿ ಬಂದ್ ಮಾಡ್ರಲ್ಲ, ಟಿವಿ ವಾಯ್ಸ್ನ. ಹಾ, ಘನತ್ಯಾಜ್ಯ ವಸ್ತು ಏನಿದೆ ಸರ್, ಹಾ, ಇಲ್ಲಿ ಒಣ ತ್ಯಾಜ್ಯ ವಸ್ತು, ಹಸಿ ತ್ಯಾಜ್ಯ ವಸ್ತು ಏನು ಪಂಚಾಯತ್ ಕಡೆ ವ್ಯವಸ್ಥೆ ಮಾಡಿದಾರಲ್ಲ ಸರ್, ಅದು ಮನಿ ಬಕೆಟ್ ಕೊಟ್ಟರು ಸರ್. ನಾವು ಎಡಿಕೊಂಡ್ ಬರ್ತೀವಿ ಹಾಕ್ರಿ ಅಂತ ಹೇಳಿ ಅದು ಕೆಲವೊಂದು ತಿಂಗಳು ಮಾಡಿ ಈಗ ಅಷ್ಟೇ ಬಿಟ್ಟರು ಸರ್ ಅವ್ರು ಪಂಚಾಯತ್ ಕಡೆಯಿಂದ. ಅದನ್ನು ಸರಿಯಾಗಿ ವ್ಯವಸ್ಥೆ ಮಾಡ್ತಾ ಇಲ್ಲ ಸರ್ ಗ್ರಾಮೀಣ ಮಟ್ಟದಲ್ಲಿ ಸರ್. ಈಗ ನಗರಗಳಾಗ್ಲಿ ಕ್ಯಾಪಿಟಲ್ ಸಿಟಿಯಲ್ಲಾದ್ರೆ ವ್ಯಾನ್ ಬರ್ತಾ ಇದೆ, ತಗೊಂಡ್ ಹೋಗ್ತಾವ ಸರ್. ಇಲ್ಲಿ ಸರ್ಕಾರದಿಂದ ಪಂಚಾಯತ್ ಸಾಕಷ್ಟು ಅನುದಾನ ಬಂದ್ರೆ ಸಹಿತ ಇದು ಕರೆಕ್ಟ್ ನಿರ್ವಹಣೆ ಮಾಡ್ತಾ ಇಲ್ಲ ಸರ್ ಪಂಚಾಯತ್ ಅವರು. ಓಕೆ, ಇದಕ್ಕೆ ಏನ್ ಮಾಡ್ಬೇಕು ಅಂತ ನಿಮ್ಮ ಪ್ರಶ್ನೆ, ಹೌದಲ್ರಿ? ಹೌದ್ ಸರ್, ಹೌದ್ ಸರ್. ಇನ್ನೊಂದ್ ಸರ್, ಗ್ರಾಮೀಣ ಮಟ್ಟದಲ್ಲಿ ಶೌಚಾಲಯ ಎಲ್ಲ ಬೀದಿ ಮೇಲೆ ಮಾಡ್ತಾ ಇದ್ದಾರೆ ಸರ್, ರೋಡ್ ಮೇಲೆ. ಅದು ಕಂಟ್ರೋಲ್ ಮಾಡ್ತಕ್ಕಂಥದ್ದು ನೀವು ಪಂಚಾಯತ್ ಪಿಡಿಒಗಳಿಗೆ ನೀವು ಟೈಮ್ ನಿರ್ದೇಶನ ಮಾಡಬೇಕು ಸರ್ ತಾವು. ಅಂದ್ರೆ ಯಾವ ಉದ್ದೇಶಕ್ಕಾಗಿ ಬಯಲು ಬಹಿರ್ದೇಶೆಯನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿ ಬಂತ ಸ್ವಚ್ಛ ಭಾರತ್ ಅಭಿಯಾನ, ಅದು ವಿರುದ್ಧವಾಗಿ ನಡೀತಾ ಇದೆ ಅಂತ ಹೇಳ್ತೀರಿ? ಓಕೆ ಓಕೆ, ಎಸ್ ಸರ್. ಸರ್ ಆಮೇಲೆ ಇನ್ನೊಂದ್ ಸರ್, ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅದಲ್ಲ ಸರ್, ಹ್ಞೂ, ಅದನ್ನು ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ ಸರ್. ಎಲ್ಲೋ ಒಂದು ನಾಲ್ದಲ್ಲಿ ಗುಂಡಿ ತೋಡಿ ಅದನ್ನೇ ನಾಲಾ ರಿಪೇರಿ ಏನಂತ ಬಿಲ್ ಎತ್ತಾ ಇದ್ದಾರೆ ಸರ್. ಅದು ಕರೆಕ್ಟ್ ಯಾರಿಗೆ ಸವಲತ್ತಿದೆ, ಎಲ್ಲಿ ಬದು ನಿರ್ಮಾಣ ಆಗ್ಲಿ ಅಥವಾ ಚಕ್ಡೇಮ್ ಆಗ್ಲಿ, ಆಕ್ಚುಲಿ ಇಂತಲ್ಲಿ ಹಾಕೋದೊಂದು ವ್ಯವಸ್ಥೆ ಮಾಡುದು. ಈಗ ಹಳ್ಳ ಸ್ವಚ್ಛತೆ ಮಾಡಿ, ಹಳ್ಳ ಸಾಕಷ್ಟು ಜೇಬ್ ಬೆಳೀತಾ ಇದೆ ಸರ್. ಅದನ್ನು ಬಿಟ್ಟು ಎಲ್ಲೋ ಒಂದು ನಾಲಯದಲ್ಲಿ ನೀರ್ ಆಗಿರುತ್ತೆ, ಅಲ್ಲೇ ಗುಂಡಿ ತೋಡಿ ಒಂದ್ 4 ಮಂದಿ ಮೆಂಬರ್ ಕೂಡಿ ವಿಡಿಯೋ ಒಗ್ಗಟ್ಟಾಗಿ ಬಿಲ್ ಎತ್ತಾ ಇದ್ದಾರೆ. ಬಳಕೆ ಆಗ್ತಾ ಇಲ್ಲ. MNREG ಸ್ವಲ್ಪ ಸಮಸ್ಯೆ ಐತಿ, ಆದ್ರೂ ಆ ಸಮಸ್ಯೆನ ಹಂಗೆ ಇಟ್ಕೊಳ್ಳೋದು ಬೇಡ, ನಾವು ನಿವಾರಣೆ ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು. ಎಲ್ಲ ಕಡೆ ಬಾಳ ಇದೆ ಸರ್ ಇದನ್ನು. ಓಕೆ ಓಕೆ, ಥ್ಯಾಂಕ್ ಯು ವೀರಭದ್ರಪ್ಪನವ್ರೆ. ಸರ್, ಭಾಳ ಒಳ್ಳೆ ಪ್ರಾಕ್ಟಿಕಲ್ ಪ್ರಶ್ನೆ ವೀರಭದ್ರಪ್ಪ ಅವ್ರದ್ದು. ಅದರಲ್ಲೂ ನಾನು ಆಗಲೇ ಹೇಳ್ದಂಗೆ ಈ ಒಂದು ಗ್ರಾಮೀಣ ಪ್ರದೇಶ, ಅದರಲ್ಲೂ ನಾರ್ತ್ ಕರ್ನಾಟಕ ಅಥವಾ ಎಲ್ಲಿ ಹೆಡ್ ಕ್ವಾರ್ಟರ್ಗೆ ತುಂಬ ಡಿಸ್ಟೆನ್ಸ್ ಇದೆ ಅಂಥ ಕಡೆ ಈ ಸಮಸ್ಯೆಗಳು ಜಾಸ್ತಿ ಇದೆ ಸರ್. ಬಟ್ ಇದರಲ್ಲಿ ಮಾಡಬೇಕಾಗಿರೋ ಅಂಥದ್ದು ಏನಂತಂದರೆ, ಜನರು ಎಲ್ಲಿವರೆಗೂ ಅವೇರ್ನೆಸ್ ಬರಲ್ಲ. ಯಾಕಂದರೆ ಜನರು ಕೇಳಬೇಕು, ನಾಳೆ ಬೆಳಿಗ್ಗೆ ವ್ಯವಸ್ಥೆ ವೆಹಿಕಲ್ ಬರಲಿಲ್ಲ, ಯಾಕೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಪಂಚಾಯತಿ ನೇರವಾದಂಥ ಜವಾಬ್ದಾರಿ ಪಂಚಾಯತಿಗೆ ಅವ್ರು ಕೇಳಬೇಕಾಗುತ್ತೆ. ಸೊ ಎರಡನೇದು ಅವ್ರು ಹೇಳ್ತಾ ಇದ್ರು ಬಯಲು ಬಹಿರ್ದೆಸೆ. ಈಗಾಗಲೇ ಪ್ರತಿ ಮನೆಗೂ ಶೌಚಾಲಯಗಳು ಕೊಟ್ಟಿದ್ದಾರೆ, ಪಂಚಾಯತಿನಲ್ಲಿ ರೆಕಾರ್ಡ್ಸ್ ಇದೆ, ಯಾವ್ಯಾವ ಮನೆಗಿದೆ, ಯಾವ್ಯಾವ ಮನೆಗಿಲ್ಲ, ಯಾರ್ಯಾರು ಅನುದಾನ ತಗೊಂಡಿದ್ದಾರೆ, ಯಾರ್ಯಾರು ಅನುದಾನ ತಗೊಂಡಿಲ್ಲ, ಯಾಕೆ ಬಳಸ್ತಾ ಇಲ್ಲ? ಹಾಗಾದ್ರೆ ಬಟನ್ ಒತ್ತಬಿಟ್ರೆ ಎಲ್ಲ ಡೀಟೇಲ್ಸ್ ಇನ್ಫಾರ್ಮೇಶನ್ ಸಿಗುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ಆಕ್ಸೆಸ್ ಇದೆ. ಓಕೆ, ನನಗೆ ಬಟನ್ ಒತ್ತಕ್ ಆಗ್ಲಿಲ್ಲ ಅಂತಾನೆ ಲೆಟ್ ದೆಮ್ ಗೋ ಟು ಪಂಚಾಯತ್. ಪಂಚಾಯತಿ ಇದೆ, PDO ಇದ್ದಾರೆ, ಚುನಾಯಿತ ಪ್ರತಿನಿಧಿಗಳಿದ್ದಾರೆ, ಅವ್ರನ್ನ ಕೇಳಿದಾಗ ಅವ್ರಿಗೆ ಒಂದು ಮಾಹಿತಿ ಕೊಡೋದಕ್ಕೆ ಸಾಧ್ಯತೆ ಆಗುತ್ತೆ. ನಾವು ಮಾಡಬೇಕಾಗಿರೋದು ಈಗ ಸ್ವಯಂ ಸೇವಾ ಸಂಸ್ಥೆಗಳಿರ್ಬೋದು, ಸ್ವಯಂ ಸೇವಕರು ಇರ್ಬೋದು, ಅಥವಾ ಅಲ್ಲಿ ವಾಸ ಮಾಡುವಂತ ಎಲ್ಲ ನಾಗರಿಕರ ಆದ್ಯ ಕರ್ತವ್ಯ. ಈಗ ಒಬ್ರು ಬಯಲು ಬಹಿರ್ದೆಸೆ ಮಾಡಿದ್ರೆ ಅವರೊಬ್ರು ತೊಂದರೆ ಆಗಲ್ಲ, ಇಡೀ ಏಣಿ ಅಥವಾ ಇಡೀ ಕೇರಿಗೆ ಅದು ಸಮಸ್ಯೆ ಆಗುತ್ತೆ. ಹಾಗಾಗಿ ಒಬ್ರು ಯಾರಾದ್ರೂ ಹೌದು ಇಲ್ಲಿ ಈ ತರ ವ್ಯವಸ್ಥೆ ಸರಿಯಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪಂಚಾಯತಿಗೆ ಅಥವಾ ಪಟ್ಟಣ ಪಂಚಾಯತಿಗೆ ಮಾಹಿತಿ ಕೊಟ್ರೆ ಅದನ್ನ ಸರಿ ಮಾಡೋ ಅಂಥದ್ದು ಅಥವಾ ಅದನ್ನ ಅಡ್ರೆಸ್ ಮಾಡೋ ಅಂಥದ್ದು ಇಟ್ಸ್ ಎ ಮ್ಯಾಂಡೇಟರಿ ಆಕ್ಟಿವಿಟಿ ಫಾರ್ ದಿ ಲೋಕಲ್ ಗವರ್ಮೆಂಟ್. ಅದು ಪಂಚಾಯತಿ ಹೌದು. MNREG ನಲ್ಲಿ ಈಗ ಅವ್ರು ಹೇಳ್ದಂಗೆ ಈಗ ನಾವು ಸ್ವಯಂ ಸೇವಾ ಸಂಸ್ಥೆಗಳು ನಾವು ಆಕ್ಟಿವಿಸ್ಟ್ ಆಗಿನೂ ಕೆಲಸ ಮಾಡಬೇಕು. ಎಲ್ಲೆಲ್ಲಿ ಈ ತರ ಅವ್ಯವಹಾರ ಆಗುತ್ತೆ ಅಥವಾ ಎಲ್ಲೆಲ್ಲಿ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ಅದನ್ನ ಖಂಡಿತ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಇದೆ ಇವತ್ತು, ಅಥವಾ ನಾವು ನಮ್ಮ ಅರ್ಜಿಗಳನ್ನ ಹಾಕ್ಬೋದು, ಅಥವಾ ನಮಗೀಗಾಗಲೇ ಸರ್ಕಾರದ ಇಲಾಖೆಗಳಿದಾವೆ, ಯಾರ್ಯಾರು ಇಲಾಖೆಗಳಲ್ಲಿ ಯಾರ್ಯಾರು ಹೊಣೆಗಾರರು ಅನ್ನೋಂಥದ್ದಿದೆ, ಎಲ್ಲವನ್ನು ಸಹ ಲೋಕಾಯುಕ್ತ ಇದೆ. ಖಂಡಿತ ಅಲ್ಲಿರೋ ಅಂತ ಒಂದು ಸಮುದಾಯನ ಸೇರಿಸ್ಕೊಂಡು ಸಮುದಾಯದ ಜೊತೆನಲ್ಲಿ ಚರ್ಚೆ ಮಾಡಿ ಸಮುದಾಯಕ್ಕೆ ವ್ಯತಿರಿಕ್ತವಾಗಿ ಸಮುದಾಯಕ್ಕೆ ಅನುಕೂಲ ಆಗದೇ ಇರೋಂಥ ಪೋರ್ಷನ್ಸ್ ಏನೇನಿದಾವೆ ಅದನ್ನ ಪಟ್ಟಿ ಮಾಡಿ ಅವರ ದೂರನ್ನ ಕೊಟ್ರೆ ಖಂಡಿತ ಪ್ರತಿಯೊಬ್ಬರೂ ಅದಕ್ಕೆ ಅಡ್ರೆಸ್ ಮಾಡಲೇಬೇಕು. ಬಿಕಾಸ್ ಇಟ್ಸ್ ಎ ಫಂಡಮೆಂಟಲ್ ಡ್ಯೂಟಿ ಫಾರ್ ದಿ ಗವರ್ಮೆಂಟ್. ಸೊ ನಾವೆಲ್ಲೋ ಒಂದು ಕಡೆ ನಾವ್ಯಾಕೆ ಕೇಳಬೇಕು, ನಾವ್ಯಾಕೆ ಹೇಳಬೇಕು, ನಾನು ಯಾಕೆ ಹೋಗಿ ಕೆಟ್ಟವನಾಗಬೇಕು ಅನ್ನೋಂಥ ಮನಸ್ಥಿತಿ ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ವ್ಯವಸ್ಥೆಗಳು ಸುಧಾರಣೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಅನುಭವಿಸಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಇದನ್ನ ಎಚ್ಚರಿಕೆಯಿಂದ ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗುತ್ತೆ ನಾವು. ಎಸ್ ಬಾಬುರಾವ್ ಕುಲಕರ್ಣಿ ಅವರೇ, ನಮಸ್ಕಾರ ಸರ್. ಹಲೋ ಬಾಬುರಾವ್ ಕುಲಕರ್ಣಿ ಅವರೇ, ವಿಜಯದಶಮಿ ಶುಭಾಶಯಗಳು. ಗಾಂಧೀಜಿ ಶಾಸ್ತ್ರೀಜಿಯವರ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ತಮಗೆ. ಅಲ್ಲ, ತಮಗೆ ಹಾಗೂ ಸಮಸ್ತ ವೀಕ್ಷಕರಿಗೆಲ್ಲ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಮತ್ತು ಮಹಾತ್ಮ ಗಾಂಧಿ ಮತ್ತು ಶಾಸ್ತ್ರಿ ಅವರ ಜನ್ಮ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ ಈ ಸ್ವಚ್ಛತಾ ಅಭಿಯಾನದಲ್ಲಿ
ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದ ಸಂಘಟನೆಗಳಾಗ್ಲಿ ವ್ಯಕ್ತಿಗಳಿಗಾಗ್ಲಿ ಅವ್ರಿಗೆ ಸರ್ಕಾರದಿಂದ ಹೆಚ್ಚಿನ ಪ್ರೋತ್ಸಾಹ ಧನ ಮತ್ತು ಸನ್ಮಾನ ನೀಡಿದರೆ ಅವರಿಗೆ ಹೆಚ್ಚಿನ ಕಾರ್ಯಪ್ರವೃತ್ತರಾಗಲಿ ಅನುಕೂಲವಾಗುತ್ತದೆ. ಈ ವಿಷಯದಲ್ಲಿ ತಾವು ಪ್ರಯತ್ನ ನಾನು ಓಕೆ, ಬಹಳ ಗಂಭೀರವಾದಂಥ ಪ್ರಶ್ನೆ. ನಾವು ನಿಮ್ಮ ಮನೆ ಅಥವಾ ನಿಮ್ಮ ಬೀದಿಯನ್ನು ಗುಡಿಸ್ತಾ ಇದ್ದೀವಿ, ನಮಗೆ ಒಂದು ಗೌರವಯುತವಾದಂಥ ವೇತನ ಕೊಡಿ ಅಂತ ಕೇಳಿ ಬೀದಿಗಿಳಿಯುವಂಥ ಪರಿಸ್ಥಿತಿ ಸ್ವಚ್ಛತಾ ಕಾರ್ಮಿಕರದ್ದು ಆಗ್ಬಿಟ್ಟಿದೆ ಸರ್. ಇದು ದೌರ್ಭಾಗ್ಯ. ಹಾಗೆಯೇ ಸಮಾಜದಲ್ಲಿ ಇವ್ರಿಗೆ ಸಿಗ್ತಾ ಇರ್ತಕ್ಕಂಥ ಗೌರವ ಎಷ್ಟು ಅಂತ ಅಂದರೆ ಅದನ್ನು ನಾವು ಹೆಮ್ಮೆ ಪಡುವಂಗಿಲ್ಲ. ಅದಕ್ಕಾಗಿಯೇ ಮಾನ್ಯ ಮೋದಿಜಿಯವರು ಸ್ವತಃ ತಾವೇ ಪೌರ ಕಾರ್ಮಿಕರ ಪಾದವನ್ನು ತೊಳೆದು ನೀವು ಮಾಡ್ತಾ ಇರ್ತಕ್ಕಂಥ ಸೇವೆ ಅದ್ಭುತ ಅಮೋಘ ಅಂತ ಹೇಳಿ ಹೊಗಳಿದ್ದಾರೆ. ಆದರೆ ಆ ಸಂದೇಶವನ್ನು ನಾವೆಷ್ಟು ಮಟ್ಟಿಗೆ ಪಾಲಿಸ್ತಾ ಇದ್ದೀವಿ ಸರ್? ಇದು ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕಾಗಿದೆ. ಯಾರ್ಯಾರು ಈಗಾಗಲೇ ಇದನ್ನ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಂತ ನಾವೇನು ಹೇಳ್ತೀವಿ, ಅಂದರೆ ಅನುಷ್ಠಾನ ಮಾಡೋ ಅಂಥ ಒಂದು ಏಜೆನ್ಸಿಗಳೇನೇನಿದ್ದಾವೆ ಅವರೆಲ್ಲರೂ ಇದನ್ನು ಅರ್ಥ ಮಾಡ್ಕೋಬೇಕು. ಎರಡನೇದು, ದೇ ಆರ್ ದ ಫಂಡಮೆಂಟಲ್. ಇವಾಗ ನಾವು ಒಂದು ಬೇಸ್ ಅದು, ಅವ್ರನ್ನ ನಾವು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂದರೆ, ಅಥವಾ ಅವ್ರಿಗೆ ಸರಿಯಾದಂಥ ರೀತಿಯಲ್ಲಿ ವೇತನ ಕೊಡಲಿಲ್ಲ ಅಂದರೆ, ಅವ್ರಿಗೆ ಸರಿಯಾದ ವಿಮೆ ಕೊಡಲಿಲ್ಲ ಅಂತಂದರೆ, ಅಥವಾ ಅವ್ರಿಗೆ ನಾವು ಈ ಒಂದು ಏನು ಸಲಕರಣೆಗಳು ಕೊಡಲಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ನೇರವಾಗಿ ವರ್ಕ್ ಎಫೆಕ್ಟ್ ಅಂತ ಡೆಫಿನೆಟ್ಲಿ ಆಗುತ್ತೆ. ಹಾಗಾಗಿ ಇದು ಒನ್ ಆಫ್ ದಿ ಆಕ್ಟಿವಿಟಿ ಅಂತ ಹೇಳ್ಬಿಟ್ಟು ನೋಡ್ಬೇಕು ಅವರು. ಈ ವ್ಯವಸ್ಥೆನಲ್ಲಿ ಈಗ ಪ್ರತಿನಿತ್ಯ ಏನು ನಾನು ಗಾಡಿ ತಗೊಂಡು ಹೋಗ್ತೀನಿ, ಗಾಡಿಗೆ ದುಡ್ಡು ಹಾಕ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತೀನಿ, ಕರೆಕ್ಟು. ಬಟ್ ನೀವು ಹ್ಯೂಮನ್ ಡೆವಲಪ್ಮೆಂಟ್ ಅಥವಾ ಹ್ಯೂಮನ್ ಇಂಡೆಕ್ಸ್ ಅಥವಾ ಅವರ ಒಂದು ಕೆಪಾಸಿಟಿ ಬಿಲ್ಡಿಂಗೂ ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಅವರಿಗೆ ಕಾಲಕ್ಕೆ ಆರೋಗ್ಯ ಪರೀಕ್ಷೆಗಳು ಮಾಡಬೇಕಾಗುತ್ತೆ. ಯಾಕಂದರೆ ಅವರು ಕೆಲಸ ಮಾಡ್ತಾ ಇರೋ ಅಂಥದ್ದು ಕಸದ ಜೊತೆಯಲ್ಲಿ ನೇರವಾಗಿ ಅವ್ರಿಗೆ ಇನ್ಫೆಕ್ಷನ್ಸ್ ಇರ್ಬೋದು ಅಥವಾ ಹೆಲ್ತ್ ಹಜಾರ್ಡ್ಸ್ ಅವ್ರಿಗೆ ಬರೋ ಅಂಥ ಚಾನ್ಸಸ್ ಇದೆ. ಹಾಗಾಗಿ ವಿಮೆಗಳು ಕೊಡಬೇಕಾಗುತ್ತೆ, ಆರೋಗ್ಯ ತಪಾಸಣೆಗಳನ್ನ ಅವ್ರಿಗೆ ಮಾಡಬೇಕಾಗುತ್ತೆ, ಅವರ ಕಷ್ಟ ಸುಖಗಳನ್ನ ಹಂಚ್ಕೋಬೇಕಾಗುತ್ತೆ. ಅಲ್ಲಿರೋ ಅಂಥ ಒಬ್ಬ ಅಧಿಕಾರಿ ಅವ್ರಿಗೇನಾದ್ರೂ ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಮಾಡಿ, ಮಾರಲ್ ಸಪೋರ್ಟ್ ಮಾಡಿದ್ದಾರೆ ಅಂತಂದರೆ ಈ ವಿಲ್ ವರ್ಕ್ ಲೈಕ್ ಎನಿಥಿಂಗ್. ಸೊ ಅದು ಒಂದು. ಎರಡನೇದು, ಎಲ್ಲೋ ಒಂದು ಕಡೆ ಈ ಥರ ಸೇವೆ ಮಾಡೋ ಅಂಥ ಜನಗಳೇನಿದ್ದಾರೆ ಅವ್ರನ್ನ ಮಾನ್ಯ ಪ್ರಧಾನಮಂತ್ರಿಗಳೇ ಈಗಾಗಲೇ ಅವರ ಒಂದು ಪಾದ ಮುಟ್ಟಿ ಅವರಿಗೆ ನಮಸ್ಕಾರ ಮಾಡಿ ನೀವು ಮಾಡ್ತಾ ಇರೋ ಅಂಥದ್ದು ದೇಶ ಸೇವೆ ಅಂತ ಹೇಳ್ಬಿಟ್ಟು ಗುರುತಿಸಿದಾಗ ನಾವು ಸಹ ಅದಕ್ಕೆ ಒಂದು ಸಹಕಾರವನ್ನು ಕೊಟ್ಟು ಅದನ್ನ ಮಾಡಬೇಕು, ಪಾಲಿಸಬೇಕಾಗುತ್ತೆ. ಮತ್ತೆ ಅವ್ರಿಗೆ ಎಲ್ಲೋ ಒಂದು ಕಡೆ ನಾವು ಒಂದು ಪ್ರಶಂಸೆ ಮಾಡೋ ಅಂಥದ್ದು ಅಥವಾ ಒಂದು ರೆಕಗ್ನೈಸೇಷನ್ ಮಾಡೋ ಅಂಥದ್ದು, ಒಂದು ಸಣ್ಣ ಅವಾರ್ಡ್ ಕೊಡೋ ಅಂಥದ್ದು, ರಿವಾರ್ಡ್ ಕೊಡೋ ಅಂಥದ್ದು, ಗುರುತಿಸೋ ಅಂಥ ಕೆಲಸ ಏನಾದರೂ ನಾವು ಮಾಡಿದ್ರೆ ಅವ್ರು ಬೇರೆ ಇನ್ನೇನು ಕೇಳೋದಿಲ್ಲ. ಸೊ ಅವ್ರಿಗೆ ಆ ಸ್ಯಾಟಿಸ್ಫ್ಯಾಕ್ಷನ್. ಎಸ್ ಸರ್, ಬೆಂಗಳೂರಿಂದ ಸೆಲ್ವರಾಜ್ ಅವರು ಕರೆ ಮಾಡ್ತಿದ್ದಾರೆ. ಸೆಲ್ವರಾಜ್ ಅವರೇ ನಮಸ್ಕಾರ. ಹಲೋ ಹಲೋ ಮೇಡಮ್. ಸೆಲ್ವರಾಜ್ ಅವರು ನಮಸ್ಕಾರ, ಮಾತಾಡಿ, ಏನು ಪ್ರಶ್ನೆ ಇದೆ? ಸರ್, ಪ್ರಶ್ನೆ ಈ ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟಿದ್ದು, ಈ ಕಸ ಏನ್ ಮಾಡ್ತಾರೆ ಅಂತಂದ್ರೆ, ಮಾತಾಡಿ ಸರ್, ಮಾತಾಡಿ ಕೇಳಿಸ್ತಾ ಇದೆ, ಮಾತಾಡಿ. ಓಕೆ ಮೇಡಮ್. ಸರ್, ಈ ಕಸನ ರೋಡ್ ಸೈಡ್ ಅಲ್ಲಿ ಮಧ್ಯರಾತ್ರಲ್ಲಿ ಹಾಕೋಗುವಂತ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಸರ್. ಹೌದು ಹೌದು. ಅದೇನಂತ ಅಂದ್ರೆ, ಈ ಕಸ ಕಲೆಕ್ಟ್ ಮಾಡೋರು 7 ಗಂಟೆಗೆ ಬರ್ತಾರೆ. ಈ ಜನಗಳು ಈ ಲೋಕಲ್ಸ್ ಸ್ವಲ್ಪ ಕೆಲ್ಸಕ್ಕೆ ಹೋಗೋರು ಅಷ್ಟಿಂದವ್ರು ಏನ್ ಮಾಡ್ತಾರೆ, ರೋಡ್ ಸೈಡ್ ಅಲ್ಲಿ ಮಧ್ಯರಾತ್ರಲ್ಲಿ ಹೋಗುವಂತ ಪ್ರಾಕ್ಟೀಸ್ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಅದು ಯಾವಾಗ್ಲೂ ಬಿದ್ದಿರುತ್ತೆ, ಅದೊಂದು ದೊಡ್ಡ ಸಮಸ್ಯೆ ಸರ್ ಈ ಸಿಟಿಗಳಲ್ಲಿ ಎಸ್ಪೆಷಲಿ. ಸರ್, ಕಸ ಹಾಕೋರ್ನ ಗುರುತಿಸಿ ಅವ್ರ ಫೋಟೋ ನೀವು ಅಪ್ಲೋಡ್ ಮಾಡಿ ನಮ್ಮ ಇದಕ್ಕೆ. ನಾವು ಎಷ್ಟು ಜನ ಮಾಡಿದ್ವಿ ಸರ್? ನಾವು ಮಾಡಿದ್ವಾ? ಮಾರ್ಷಲ್ಗಳನ್ನ ನೇಮಕ ಮಾಡಿದ್ರು, ನಾವು ಅದಕ್ಕೆ ಸಪೋರ್ಟ್ ಮಾಡಿದ್ವಾ? ಇನ್ನೂ ಕೂಡ ನಮ್ಗೆ ಬಹಳ ದೊಡ್ಡ ದುರಂತ. ಹೀಗಾಗಿ ಸರ್ ಏನ್ ಹೇಳ್ತೀರಾ ತಾವು ಇದಕ್ಕೆ? ಖಂಡಿತ. ಈಗ ಅದಕ್ಕೆ ಅದರಲ್ಲೂ ಈ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟು ಅಥವಾ ಮೈನ್ ರೋಡ್ಸ್ ಏನಿದಾವೆ ಅಲ್ಲಿ ಹೆಚ್ಚು ಈ ಥರದ್ದಾಗುತ್ತೆ. ಅದರಲ್ಲೂ ರಾತ್ರಿ ಓಡಾಡೋಂಥ ವೆಹಿಕಲ್ಸ್ ಇರ್ಬೋದು ಅಥವಾ ಇಂಥವ್ರು ಏನಾಗುತ್ತೆ ರೋಡ್ ಪಕ್ಕ ಅಥವಾ ರಸ್ತೆ ಪಕ್ಕ ಎಸ್ದು ಹೋಗ್ತಾರೆ. ಬಟ್ ಇದಕ್ಕೆ ಅಲ್ಲಿ ಸ್ಥಳೀಯ ಪಂಚಾಯತಿ ಇರ್ಬೋದು ಅಥವಾ ಸ್ಥಳೀಯವಾಗಿ ಯಾರು
ಹೊಣೆಗಾರರು ಇರ್ತಾರೆ, ಅವರು ಇದಕ್ಕೆ ಸ್ವಲ್ಪ ಸೂಕ್ತವಾದಂಥ ಕ್ರಮ ತಗೋಬೇಕು. 2-3 ವೇನಲ್ಲಿ ನೋಡ್ಬೋದು. ಒಂದು ಮೇ ಬಿ ಏನಾದ್ರೂ ಒಂದು CCTV ಕ್ಯಾಮರಾಗಳು, ಯಾಕಂದರೆ ಕೆಲವು ಪಂಚಾಯತಲ್ಲಿ ಮಾಡಿದ್ದೀವಿ, ಈಗ ನಾವು ಮಾಡಿದ್ದೀವಿ, ಬೆಂಗಳೂರು ಅಕ್ಕಪಕ್ಕದಲ್ಲಿರೋ ಅಂಥದ್ದು ದೊಡ್ಡ ಸಮಸ್ಯೆಗಳಿದ್ವು. ಇವತ್ತು ಅದನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯತೆ ಆಗಿದೆ. ಮಾರ್ಷಲ್ಗಳನ್ನ ಹೆಂಗೆ ಮಾಡಿದ್ದೀವಿ ಅಂತಂದರೆ ಸರ್, ಅಲ್ಲಿ ಇದು ಒಂದು ಮಾದರಿ ಥರ ನಾವು ಮಾಡಿದ್ದೀವಿ. 1.5-2 ಕಿಲೋಮೀಟರ್ಗೆ ಒಬ್ಬರು ಮಾರ್ಷಲ್, ಸೊ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ. ಇನ್ನೊಂದು ಬೆಸ್ಟ್ ಥಿಂಗ್, ಅಲ್ಲಿರೋಂಥ ಒಬ್ಬರು ಪಂಚಾಯತ್ ಸದಸ್ಯರು ಹೇಳ್ತಾ ಇದ್ರು, ಸರ್ ನಮಗೆ ಬರೋ ಅಂಥ ಫೈನಲ್ಲಿ 50% ಯಾರು ಹೇಳ್ತಾರೆ, ಯಾರು ಹಿಡಿದು ಕೊಡ್ತಾರೆ ದಂಡ, ಸೊ ಅವ್ರಿಗೆ ಹಣ ಕೊಟ್ಬಿಡ್ತೀವಿ. ಅಷ್ಟಿದ್ದು ಕೂಡ ಫೀಡ್ಬ್ಯಾಕ್ ಚೆನ್ನಾಗಿಲ್ಲ. ಅಂದ್ರೆ ಇದನ್ನ ಈ ಒಂದು ಅಂಶಗಳನ್ನ ನಾವು ಅನುಸರಣೆ ಮಾಡಿಕೊಂಡು ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ಖಂಡಿತ ಆಗುತ್ತೆ. ಎಸ್ ಸರ್. ಇನ್ನು ವಾಟ್ ಈಸ್ ಮೈತ್ರಿ ಸರ್? ಸರ್, ಮೈತ್ರಿ ಸರ್ವಸೇವಾ ಸಮಿತಿ ಇದೊಂದು ಸ್ವಯಂ ಸೇವಾ ಸಂಸ್ಥೆ. ಕಳೆದ 35 ವರ್ಷದಿಂದ ಈ ಒಂದು ಸಂಸ್ಥೆ ನಡ್ಕೊಂಡು ಬರ್ತಾ ಇದೆ. ಶ್ರೀಯುತ ಆನ್ಸೆಲಮ್ ರೊಸಾರಿಯೋ ಅನ್ನೋಂಥವ್ರು ಈ ಸಂಸ್ಥೆನ ಪ್ರಾರಂಭ ಮಾಡಿದ್ದು. ಹಿಂದೆ ನಾವು ಬಹಳ ಮುಖ್ಯವಾಗಿ ಈ ಒಂದು ಕೊಳೆಗೇರಿಗಳಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದ್ವಿ. ಸುಮಾರು ಒಂದು 200-250 ಕೊಳೆಗೇರಿಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅದರಲ್ಲೂ ರ್ಯಾಕ್ ಪಿಕ್ಕರ್ಸ್ ಅಂತ ಯಾರಿದ್ದಾರೆ, ಚಿಂದಿಯಾಯ ಅಂತ ಕುಟುಂಬಗಳನ್ನ ಮೇಲ್ಸ್ತರಕ್ಕೆ ತರಬೇಕು ಮತ್ತು ಸಮಾಜದ ಒಂದು ಮುಖ್ಯವಾಹಿನಿಗೆ ಪರಿಚಯ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡಿದ್ವಿ. ಇವತ್ತು ಬಹಳ ಸಮಾಧಾನ ಇದೆ, ಯಾಕಂದರೆ ಅವರೊಟ್ಟಿಗೆ ನಾವು ಕೆಲಸ ಮಾಡಿದ್ವಿ, ಅವರಿಗೆ ನಿರಂತರವಾದಂಥ ಕೌಶಲ್ಯ ಕೊಟ್ವಿ, ಅವ್ರಿಗೆ ಇವತ್ತು ನಿರಂತರವಾದಂಥ ಆದಾಯ ಬರೋಂಥ ಮಾರ್ಗಗಳನ್ನ ಅವ್ರಿಗೆ ತೋರಿಸಿದ್ದೀವಿ. ಮತ್ತು ನಾವು ಸರ್ಕಾರ ಮತ್ತು ಬೇರೆ ದಾನಿ ಸಂಸ್ಥೆಗಳಿಂದ ಅವ್ರಿಗೆ ಶಾಶ್ವತವಾಗಿರೋಂಥ ಮನೆಗಳನ್ನ ಇವತ್ತು ನಾವು ಕಟ್ಟಿಸ್ಕೊಡೋದಕ್ಕೆ ಸಾಧ್ಯತೆ ಆಯಿತು. ಮತ್ತು ನಮ್ಮ ಸಂಸ್ಥೆ ಮಾಡಿದಂಥ ಒಂದು ಮತ್ತೊಂದು ದೊಡ್ಡ ಕೆಲಸ, ಈ ಬ್ಯಾಂಗ್ಳೂರಲ್ಲಿ ಅದರಲ್ಲೂ ಯಾರು ಬಡವರಿದ್ದಾರೆ ಅಂಥ ಜಾಗದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಗಳನ್ನ ನಾವು ಮಾಡಿಕೊಟ್ವಿ. ಸಮುದಾಯಗಳನ್ನ ಪ್ರತಿ ಮನೆಗೂ ಶೌಚಾಲಯಗಳನ್ನ ಮಾಡಿಕೊಟ್ವಿ. ಪ್ರತಿ ಸಮುದಾಯದಲ್ಲೂ ಎಲ್ಲೆಲ್ಲಿ ಮನೆಗಳಲ್ಲಿ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ಸಮುದಾಯ ಶೌಚಾಲಯಗಳನ್ನ ಮಾಡ್ಕೊಡೋದಕ್ಕೆ ಸಾಧ್ಯತೆ ಆಯಿತು. ಮಕ್ಕಳಿಗೆ ಒಂದು, ಈಗ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ ಅಂತಂದರೆ ಆ ಮಕ್ಕಳು ಬೀದಿನಲ್ಲಿ ಇರಬಾರ್ದು ಅಂತ ಹೇಳ್ಬಿಟ್ಟು ಒಂದು ಶಾಲಾ ಪೂರ್ವ ಸ್ಕೂಲ್ಸ್ನ ನಾವು ಮಾಡೋದಕ್ಕೆ ಸಾಧ್ಯತೆ ಆಯಿತು. ಹೆಣ್ಮಕ್ಳಿಗೆ ಅವ್ರಿಗೆ ಜೀವನದ ಕೌಶಲ್ಯ ಕೊಡಬೇಕು ಅಂತ ಹೇಳ್ಬಿಟ್ಟು ವೃತ್ತಿ ತರಬೇತಿ ತರಬೇತಿಗಳನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ. ಅಲ್ಲಿಂದ ಅವ್ರಿಗೆ ತರಬೇತಿಗಳನ್ನ ಪಡ್ಕೊಂಡು ಇವತ್ತೆಲ್ಲೋ ಒಂದು ಕಡೆ ಬೇರೆ ಬೇರೆ ಕಡೆ ಅವರ ಕೆಲಸಕ್ಕೆ ಹೋಗೋದಕ್ಕೆ ಮತ್ತು ಇನ್ಕಮ್ನ ಅವರು ತಗೊಂಡು ಅವ್ರ ಕಾಲ ಮೇಲೆ ಸ್ವಂತ ಅವ್ರು ನಿಲ್ಲೋದಕ್ಕೆ ಸಾಧ್ಯತೆ ಆಗುತ್ತೆ. ಇನ್ನು ಇತ್ತೀಚೆಗೆ ನಾವು ಹೆಚ್ಚು ಕೆಲಸ ಮಾಡ್ತಾ ಇರೋಂಥದ್ದು ನ್ಯಾಚುರಲ್ ಫಾರ್ಮಿಂಗ್, ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್. ಯಾಕಂದರೆ ಇವತ್ತು ನಾವೇನು ತಿಂತಾ ಇದ್ದೀವಿ ಅಥವಾ ನಮ್ಮ ಟೇಬಲ್ಗೆ ಏನು ಬರ್ತಾ ಇದೆ ಅದು ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೆ ಕ್ರಿಮಿನಾಶಕ ಮತ್ತು ರಾಸಾಯನಿಕ ಗೊಬ್ಬರಗಳ ಸಮ್ಮಿಶ್ರಣದಿಂದ ಇವತ್ತು ಬರ್ತಾ ಇದೆ. ಹಾಗಾಗಿ ಅದನ್ನ ಹೆಂಗೆ ಕಡಿಮೆ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ? ರೈತರು ಸ್ವಾಭಾವಿಕವಾಗಿ ಹೇಗೆ ಆಧುನಿಕ ಪದ್ಧತಿಗಳನ್ನು ಬಳಸ್ಕೊಂಡು ಇದನ್ನ ಪ್ರಮಾಣ ಹೇಗೆ ಕಡಿಮೆ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ? ಯಾಕಂದ್ರೆ ಒಂದು ಉದಾಹರಣೆ ನಿಮಗೆ ಹೇಳಬೇಕು ಅಂತಂದ್ರೆ, ಒಂದು ಸಣ್ಣ ಮಟ್ಟದ ಸಿವಿಕ್ ಸೆನ್ಸ್ ನಾವು ರೈತರು ಹೇಗೆ ಬಳಸಬೇಕು ಅಂತಂದ್ರೆ, ಓಕೆ ನಾನಿವತ್ತು ಸ್ಪ್ರೇ ಮಾಡಿದ್ದೀನಿ ಅಂತಂದ್ರೆ ಹಣ್ಣಾಗಿದೆ, ಹಣ್ಣನ್ನು ನಾನು ಕಟಾವು ಮಾಡಬೇಕು, ಹಿಂದಿನ ದಿನ ಸ್ಪ್ರೇ ಮಾಡಿಬಿಟ್ಟು ನಾಳೆ ಕೊಟ್ಟರೆ ತಿನ್ನ ಅಂಥವ್ರ ಗತಿ ಏನಾಗುತ್ತೆ ಅನ್ನೋಂಥದ್ದನ್ನು ಒಂದು ಸಾರಿ ಯೋಚನೆ ಮಾಡಿದ್ರೆ ಸಾಕಾಗುತ್ತೆ. ಓಕೆ ನಾನಿವತ್ತು ಕಟಾವು ಮಾಡ್ತೀನಿ ಅಂತಂದರೆ ಒಂದು ವಾರದಿಂದ ನಾನೇನೋ ಮಾಡಿಕೊಂಡು ಆಮೇಲೆ ನಾನು ಮಾರ್ಕೆಟ್ಗೆ ಕೊಡ್ತೀನಿ ಅಂತಂದರೆ ಅವರ ಆರೋಗ್ಯಕ್ಕೆ ನೀವು ಕೊಡುಗೆ ಕೊಟ್ಟಂಗಾಗಲ್ವಾ? ಈ ಥರದ್ದೊಂದು ಸಣ್ಣ ಮಟ್ಟದ ಬದಲಾವಣೆಗಳನ್ನ ನಾವು ಮಾಡ್ಕೊಳ್ಳೋದ್ರ ಮುಖಾಂತರ ಎಲ್ಲೋ ಒಂದು ಕಡೆ ನಾವು ಸಹ ಪರಿಸರಕ್ಕೆ ಮತ್ತು ಆರೋಗ್ಯಕ್ಕೆ ಒಂದು ಸೇವೆ ಕೊಡೋದಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ದೊಡ್ಡಬಳ್ಳಾಪುರ ಘಾಟಿ ರೋಡಲ್ಲಿ ನಮ್ಮದೇ ಆದಂಥ ಒಂದು 5 ಎಕರೆನಲ್ಲಿ ಈ ಒಂದು ಪ್ರಾಯೋಗಿಕವಾಗಿ ನಾವು ನ್ಯಾಚುರಲ್ ಫಾರ್ಮಿಂಗ್ ಸೆಂಟರ್ ಅಂತ ಹೇಳ್ಬಿಟ್ಟು ನಾವು ಮಾಡಿದ್ದೀವಿ. ಅಲ್ಲಿ ಪ್ರಿಸಿಷನ್ ಫಾರ್ಮಿಂಗ್ ಇದೆ, ಟೆಕ್ನಾಲಜಿ ಬೇಸ್ಡ್ ಇದೆ, ಮತ್ತು ಒಬ್ಬ ಸಣ್ಣ ರೈತ ವಿವಿಧ ಬೆಳೆಗಳನ್ನ ಒಂದೇ ಜಾಗದಲ್ಲಿ ಬೆಳೆಯೋದ್ರ ಮುಖಾಂತರ 30 ದಿವಸಕ್ಕೆ ಆದಾಯ ಬರೋ ಅಂಥದ್ದು, 90 ದಿವಸಕ್ಕೆ ಆದಾಯ ಬರೋ ಅಂಥದ್ದು, 3 ತಿಂಗಳಿಗೆ ಆದಾಯ ಬರೋ ಅಂಥದ್ದು, 6 ತಿಂಗಳಿಗೆ ಆದಾಯ ಬರ್ತಂಥದ್ದು, ವರ್ಷ ಪೂರ ಆದಾಯ ಬರೋ ಅಂಥದ್ದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಹೇಗೆ ಮಾಡೋಕ್ಕೆ ಸಾಧ್ಯತೆ? ಯಾಕಂದರೆ ನಾವೆಲ್ಲ ಭೂಮಿ ತಾಯಿ ಅಂತ ಹೇಳ್ತೀವಿ. ಹಾಗಾಗಿ ತಾಯಿಗೆ ನಾವು ಯಾರಾದ್ರೂ ವಿಷ ಹಾಕಕ್ಕೆ ಸಾಧ್ಯನಾ? ಸೊ ನಾವು ಮಣ್ಣಿಗೆ ಯಾಕೆ ನಾವು ಈ ಪ್ರಮಾಣದಲ್ಲಿ ಸಿಂಪಡಿಸ್ತೀವಿ? ಈ ಥರದ್ದೊಂದು ಸಣ್ಣ ಮಟ್ಟದ ಥಿಂಕಿಂಗ್ ಪ್ರಾರಂಭ ಮಾಡೋದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಸರ್. ವೆರಿ ಗುಡ್. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಸಂಸ್ಥೆಗಳ ಸಮಿತಿನಲ್ಲಿ ಕೆಲಸ ಮಾಡಿದಿರಿ. ಜಲ್ ಜೀವನ್ ಮಿಷನ್ ಇತ್ತೀಚೆಗೆ ಬಹಳ ಸದ್ದು ಮಾಡ್ತಾ ಇದೆ, ಅದ್ರ ಜೊತೆ ಕೆಲಸ ಮಾಡಿದಿರಿ. ನೈರ್ಮಲ್ಯ ಕಾರ್ಯಕ್ರಮಕ್ಕಾಗಿ ಕೆಲಸ ಮಾಡಿದಿರಿ. ಎಸ್ ಸರ್, ಕೊನೆಯದಾಗಿ ಇವತ್ತು ವಿಜಯದಶಮಿ, ಜಂಬೂ ಸವಾರಿ, ನಿನ್ನೆ ಆಯುಧ ಪೂಜೆ ಆಯಿತು, ಮನೆ ಮುಂದುಗಡೆ ಕಸದ ರಾಶಿಯನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಿವಿ ಮಾತನ್ನು ಹೇಳ್ಬೋದಾ? ಸ್ವಚ್ಛತೆಗಾಗಿ ನಾವು ನಮ್ಮ ಸಂಭ್ರಮ ಸಡಗರವನ್ನು ಒಂದಷ್ಟು ಕಡಿಮೆ ಮಾಡ್ಕೊಳ್ಳೋಣ, ಅಂದರೆ ಅದು ಪರಿಸರಕ್ಕೆ ಹೊರೆಯಾಗದಂತೆ ನಾವು ಸಂಭ್ರಮ ಸಡಗರವನ್ನು ಪಡೋಣ ಅಂತ. ಖಂಡಿತ ಸರ್. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಯಾಕಂದರೆ ಪರಿಸರ ಈಗಾಗಲೇ ನಮಗೆ ಹಾಳಾಗ್ತಾ ಇದೆ. ನಾವೆಲ್ಲರಿಗೂ ನೋಡ್ತಾ ಇದ್ದೀವಿ
ಇವತ್ತು ಕುಡಿಯೋ ನೀರು ಮಲಿನ ಆಗ್ತಾ ಇದೆ, ಗಾಳಿ ಮಲಿನ ಆಗ್ತಾ ಇದೆ. ಇವೆಲ್ಲವೂ ಮಾಲಿನ್ಯ ಯಾಕೆ ಆಗ್ತಾ ಇದೆ ಅಂತ ನಾವೆಲ್ಲರೂ ಸೇರಿ ಮಾಲಿನ್ಯ ಮಾಡ್ತಾ ಇದೀವಿ ಅಷ್ಟೇ. ಇಟ್ಸ್ ಆಲ್ ಹ್ಯೂಮನ್ ಮೇಡ್ ಮಿಸ್ಟೇಕ್ಸ್. ಇದು ಪರಿಸರನೇ ಏನು ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಮ್ಮ ಹಂತದಲ್ಲಿ, ನಮ್ಮ ಒಂದು ಲಿಮಿಟೇಷನ್ ಇದೆ, ನಮ್ಮ ಚೌಕಟ್ಟಲ್ಲಿ ನಾನು ಹೇಗೆ ಸರಿ ಮಾಡೋಕ್ಕೆ ಸಾಧ್ಯತೆ ಅನ್ನೋಂಥ ಒಂದೇ ಒಂದು ಸಾಮಾಜಿಕ ಪ್ರಜ್ಞೆ ಅಥವಾ ಸಿವಿಲ್ ಸೆನ್ಸ್ನ ನಾವು ಉಪಯೋಗಿಸಿದ್ದೆ ಆದರೆ ದೊಡ್ಡ ಮಟ್ಟದ ಗಂಡಾಂತರಗಳಿಗೆ ಅಥವಾ ದೊಡ್ಡ ಮಟ್ಟದ ಅವಘಡಗಳಿಗೆ ನಾವು ಆಗೋದನ್ನು ತಪ್ಪಿಸೋದಕ್ಕೆ ಸಾಧ್ಯತೆ ಆಗುತ್ತೆ. ಇದು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು, ಅವರ ಮನೆ ಹಂತದಲ್ಲಿ ಯೋಚನೆ ಮಾಡಬೇಕು. ಇದನ್ನ ದಯಮಾಡಿ ತಾವು ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಒಂದು ಮನವಿ ಮತ್ತೆ ರಿಕ್ವೆಸ್ಟ್. ಇದನ್ನ ಮಾಡೋದ್ರ ವಾಹಿನಿಯ ಮನವಿ ಕೂಡ ಇದೇನೆ. ಆದಷ್ಟು ನಮ್ಮಲ್ಲಿರ್ತಕ್ಕಂಥ ದುಷ್ಟತನವನ್ನು ನಾವು ಕಡಿಮೆ ಮಾಡ್ಕೊಳ್ಳೋಣ, ಅಥವಾ ಕಾಳಜಿ ಇಲ್ಲದಂಥ ಬದುಕನ್ನು ನಾವು ದೂರ ಮಾಡಿ ಕಾಳಜಿ ಪೂರಿತ ಬದುಕಿನ ಕಡೆನೇ ಹೆಜ್ಜೆ ಇಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಸರ್. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ರಿ, ಅತ್ಯುತ್ತಮವಾದ ಮಾಹಿತಿಗಳನ್ನ ಕೊಟ್ರಿ. ಅದಕ್ಕಾಗಿ ವೀಕ್ಷಕರು ಮತ್ತು ವಾಹಿನಿ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಈ ಹೊತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೇವೆ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯ. ಥ್ಯಾಂಕ್ ಯು ಸೊ ಮಚ್.